ಮೊದಲು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯ ಮಾಡಿದಂಥ ಅಭ್ಯಾಸಗಳನ್ನು ಗ್ಲ್ಯಾನ್ಸ್ ಮಾಡ್ಕೊಳ್ಳೋದು ಮುಂಚೂರು. ಮೊನ್ನೆ ಏನು ಅಭ್ಯಾಸ ಮಾಡಿದ್ದೀವಿ ಹೇಳ್ರಿ? ಸಮರೂಪ ತ್ರಿಭುಜಗಳು ಮತ್ತು ಸರ್ವಸಮ ತ್ರಿಭುಜಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಗಮನ, ಸಮರೂಪ ತ್ರಿಭುಜಗಳನ್ನು ಹೇಗೆ, ಅದರ ನಿಬಂಧನೆಗಳೇನು ಮತ್ತು ಸರ್ವಸಮ ತ್ರಿಭುಜಗಳು ಹೇಗಿರ್ತವೆ, ಅವುಗಳನ್ನು ಹೇಗೆ ನಾವು ಗುರುತಿಸ್ತೇವೆ ಅನ್ನೋದು ಗೊತ್ತಾಯಿತು. ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಎರಡು ಅನುರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಕೋನಿಗಳಾಗಿದ್ದರೆ ಅವುಗಳು ಕೂಡ ಏನಾಗಿರ್ತಾವಪ್ಪ ಅಂದರೆ ಸಮರೂಪಿಗಳಾಗಿರ್ತವೆ ಅಂತ ಹೇಳ್ತಾರೆ. ಮತ್ತು ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿರ್ತವೆ ಅಥವಾ ಸಮಾನುಪಾತದಲ್ಲಿರ್ತವೆ ಅಂತ ಹೇಳ್ತಾರೆ. ಇಂಥ ಒಂದು ನಿಬಂಧನೆ ಒಳಪಟ್ಟ ಗ್ರೀಕ ಗಣಿತಜ್ಞರಾದಂಥ ಶ್ರೇಷ್ಠ ಗಣಿತ ಆದಂಥ ಥೇಲ್ಸ್ ವೆರಿ ಇಂಪಾರ್ಟೆಂಟ್. ಕ್ರಿತಿಶಕ ಪೂರ್ವ 644ರಿಂದ 546ರಲ್ಲಿ 640ರಿಂದ 546ರಲ್ಲಿ ಜೀವಿಸಿದಂಥ ಶ್ರೇಷ್ಠ ಗಣಿತಜ್ಞರಾದಂಥ ಥೇಲ್ಸ್ ಅವರು ಏನು ಹೇಳಿದ್ರಪ್ಪ ಅಂದರೆ, ಈ ಸಮರೂಪ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಅವರು ಏನು ಮಾಡಿದಂದರೆ ಒಂದು ವಾಕ್ಯವನ್ನು ರಚನೆ ಮಾಡಿ. ಏನು ವಾಕ್ಯ ರಚನೆ ಮಾಡಿದ್ರಂದ್ರೆ, ನೀವು ಒಂದು ತ್ರಿಭುಜವನ್ನು ಹಾಕೋರಿ, ಯಾವುದೇ ಒಂದು ತ್ರಿಭುಜವನ್ನು ಹಾಕೋರಿ, ಇದೇ ತ್ರಿಭುಜ ಅದೇ ತ್ರಿಭುಜ ಅಂತೇಳಿ ಒಂದು ತ್ರಿಭುಜವನ್ನು ಹಾಕೋರಿ. ಈ ರೀತಿ ತ್ರಿಭುಜವನ್ನು ಹಾಕಿ, ಒಂದು ತ್ರಿಭುಜ, ಈ ರೀತಿ ತ್ರಿಭುಜವನ್ನು ಹಾಕಿ, ಒಂದು ತ್ರಿಭುಜ ನಾವು ರಚನೆ ಮಾಡ್ತಾ ಇದ್ದೀವಿ ನೋಡಿ. ಇದು ಒಂದು ತ್ರಿಭುಜ, ಸಮಭಾವ ತ್ರಿಭುಜ ಇರಲಿ ಅಸಮಭಾವ ತ್ರಿಭುಜ ಇರಲಿ, ಯಾವುದೇ ತ್ರಿಭುಜ. ಈ ತ್ರಿಭುಜ ಯಾವುದಪ್ಪ ಹೆಸರಪ್ಪ ಅಂದ್ರೆ, ಈ ತ್ರಿಭುಜ ಎ ಬಿ ಸಿ ತ್ರಿಭುಜ. ಈ ಎ ಬಿ ಸಿ ತ್ರಿಭುಜಕ್ಕೆ ಎ ಬಿ ಮತ್ತು ಎ ಸಿ ಎರಡು ಭಾವಗಳು. ಗಮನ, ಈ ಭಾವಗಳ ಮಧ್ಯದಲ್ಲಿ ನಾ ಯಾವುದೇ ಒಂದು ಎರಡು ಬಿಂದುಗಳನ್ನು ಹಿಂಗೆ ಗುರುತಿಸ್ತೇನೆ. ಯಾವುದೇ ಬಿಂದುಗಳಿರಲಿ, ಎ ಬಿ ಮತ್ತು ಎ ಸಿ ಭಾವ ಇರಲಿ, ಅಥವಾ ಬಿ ಸಿ ಮತ್ತು ಬಿ ಎ ಭಾವ ಇರಲಿ, ಅಥವಾ ಎ ಸಿ ಮತ್ತು ಸಿ ಬಿ ಬಿ ಸಿ ಭಾವಗಳಿರಲಿ, ಯಾವುದೇ ಎರಡು ಭಾವಗಳನ್ನು ತೋರಿ, ಯಾವುದೇ ಎರಡು ಭಾವ. ಆ ಎರಡು ಭಾವಗಳಿಗೆ ನಾನು ಒಂದು ಏನು ಮಾಡ್ತೀನಪ್ಪ ಅಂದರೆ, ಒಂದು ರೇಖೆಯನ್ನು ಹಿಂಗೆ ಹೇಳ್ತೀನಿ. ಇದ್ರ ಹೆಸರು ಒಂದು ಡಿ ಅನ್ಕೊಳ್ಳೋಣ, ಅಥವಾ ಬೇ ಅಲ್ಫಾಬೆಟ್ಸ್ ಅನ್ನು ನೀವು ಗುರುತಿಸ್ತೀರಿ. ನಡೀತದೆ, ನೋ ಡೌಟ್ ಎಟ್ ಆಲ್. ಇದೇ ಮಾಡಬೇಕು, ಇದೇ ಬೇಕಂತ ಏನು ರೂಲ್ಸ್ ಇಲ್ಲ. ಗಮನ ಇರಬೇಕು ಫಸ್ಟ್. ಅದಕ್ಕೆ ಅವ್ರು ಏನಂತಂದ್ರೆ, ತ್ರಿಭುಜದ ಎರಡು ಭಾವಗಳನ್ನು, ಯಾವುದೇ ಎರಡು ಭಾವಗಳನ್ನು, ತ್ರಿಭುಜದ ಎರಡು ಭಾವಗಳನ್ನು ಯಾವುದೇ ಎರಡು ವಿಭಿನ್ನ ಬಿಂದುಗಳಲ್ಲಿ, ಯಾವುದೇ ಡಿ ಆಗಲಿ ಬಿ ಸಿ ಆಗಲಿ ಎ ಸಿ ಆಗಲಿ, ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಗೆ ಯಾವುದೇ ಎರಡು ಭಾವಗಳಿಗೆ ಮಧ್ಯದಲ್ಲಿ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಸಮಾಂತರ ರೇಖೆಯನ್ನು ಮೂರನೇ ಭಾವಕ್ಕೆ ಸಮಾಂತರವಾಗಿರಬೇಕಾಗಿದೆ. ಮೂರನೇ ಭಾವಕ್ಕೆ ಸಮಾಂತರವಾಗಿರಬೇಕು. ವಿಭಿನ್ನ ಬಿಂದುಗಳಲ್ಲಿ ಆ ರೇಖೆಯನ್ನು ಎಳೆದಾಗ ಸಮಾಂತರವಾಗಿ ಎಳೆದಂಥ ಒಂದು ಸರಳ ರೇಖೆ ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಪ್ರಶ್ನೆ. ಏನಿದೆ ಹಿಂಗಂದ್ರೆ ಒಳ್ಳೆ ಕಾಂಪ್ಲಿಕೇಶನ್, ಭಾರಿ ಕಾಂಪ್ಲಿಕೇಶನ್ ಅಂತ. ಬೇಕಾದ್ರೆ ನಾನು ಸಣ್ಣದ ಒಂದು ಆಕ್ಟಿವಿಟಿ ಮಾಡಿ ತೋರಿಸ್ತೇನೆ, ಹೇಳ್ತೇನೆ ನೋಡಿ. ಒಂದು ತ್ರಿಭುಜದ ಯಾವುದೇ ಎರಡು ಭಾವಗಳ ಮಧ್ಯದಲ್ಲಿ ಆಗಲಿ, ಯಾವುದೇ ಎರಡು ಭಾವಗಳ ವಿಭಿನ್ನ ಬಿಂದುಗಳಲ್ಲಿ ಎಳೆದಂಥ ಸರಳ ರೇಖೆಯು, ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಏನಿದೆ ಇಲ್ಲ ನೋಡಿ, ಈಗ ಜಸ್ಟ್ ಇದು ಒಂದು ಸರಳ ರೇಖೆ ಇದೆ, ಇದು ಒಂದು ಸರಳ ರೇಖೆ, ಈ ಎರಡು ಸರಳ ರೇಖೆ.
ನಾನು ಎ ಬಿ ಸಿ ಅಂತ ಕೊಟ್ಟೆ, ಇದಕ್ಕೆ ಡಿ ಅಂತ ಕೊಟ್ಟೆ ಹೆಸರು, ಜಸ್ಟ್ ಫಾರ್ ಸಿಂಪಲ್. ನಾವೇನು ಮಾಡ್ತೀನಿ, ಇಲ್ಲೊಂದು ಸರಳ ರೇಖೆ ಇದಕ್ಕೆ ಬಂದೆ ಸಮಾನ. ಇದಕ್ಕೆ ನಾವೇನು ಅನ್ನೋಣ, ಈ ಆಲ್ರೆಡಿ ಕೊಡ್ತೀನಿ, ಇದೊಂದು ಪಿ ಅನ್ನೋಣ, ಇದೊಂದು ಕ್ಯೂ ಅನ್ನೋಣ. ನೋಡಿ ಅಷ್ಟೇ ಹೆಂಗೆ ಮಾಡಿದ ಒಂದು ಎರಡು ಸರಳ ರೇಖೆಗಳಲ್ಲಿ ಎ ಬಿ ಮತ್ತು ಎ ಸಿ ಅಂತ. ಆ ಎರಡು ಸರಳ ರೇಖೆ ವಿಭಿನ್ನ ಬಿಂದುಗಳಲ್ಲಿ ಮತ್ತೆರಡು ಸರಳ ರೇಖೆ ಹೇಳಿದ್ದೇನೆ. ಗಮನ ಇರಬೇಕು, ಇದು ಇಷ್ಟು ಇಲ್ಲ ಅಂತ ಹೇಳಿದೆ, ತ್ರಿಭುಜ ಉಂಟಾಗಿರೋ ನೆನಪಿಟ್ಟು. ಇದನ್ನು ಹೇಗೆ ಇರ್ತಾವ ಅಂದ್ರೆ ಅವ ಹೇಳ್ತಾನೆ, ಗಮನ ಇರಲಿ ಒಂದು ವಿಷಯ. ಎ ಪಿಗೆ ಈಕ್ವಲ್ಸ್ ಪಿ ಡಿ ಇರ್ತದೆ ಅರ್ಥ ಅಂತ ನಾವು ತಿಳ್ಕೊಂಡು ಎ ಪಿ ಈಕ್ವಲ್ಸ್ ಪಿ ಡಿ ಇರ್ತದೆ. ಮತ್ತು ಬೇಕಾದ್ರೆ ಒಂದು ಬಿಂದು ಗುರುತಿಸ್ತಾನೆ ಕ್ಯೂ ಅನ್ಕೊಂಡು. ಹಾಗಾದ್ರೆ ಎ ಕ್ಯೂ ಈಸ್ ಈಕ್ವಲ್ಸ್ ಎ ಕ್ಯೂ ಪಿ ಅನ್ಕೊಂಡು, ಕ್ಯೂ ಪಿ ಈಕ್ವಲ್ಸ್ ಪಿ ಡಿ. ಅದೇ ರೀತಿ ನೋಡ್ರಿ, ಇಲ್ಲೊಂದು ಕ್ಯೂ ಅನ್ನೋದು ಇದು ಎನ್ ಎಂ ಅನ್ನು ಎ ಎಂ ಈಕ್ವಲ್ಸ್ ಎಂ ಪಿ ಆರ್ ಎಂ ಕ್ಯೂ ಈಕ್ವಲ್ಸ್ ಕ್ಯೂ ಡಿ. ನೋಡ್ರಿ ನಾ ಏನು ಮಾಡಿ ಎಲ್ಲ ಸಮಾನ. ಹಾಗೆ ಪ್ರತಿಯೊಂದು ಸಮಾನುಪಾತದಲ್ಲಿ ವಿಭಾಗಿಸ್ತಾವ ಅಂತ ಹೇಳ್ತಾನೆ, ವಿಭಾಗಿಸ್ತಾವಂತ ಏನ ಇದು ಸಮಾನ ಇದು ಸಮಾನ. ಗಮನ ಇರಬೇಕು, ಇಲ್ಲಿಂದ ಇಲ್ಲಿ ಬಂದದ, ಇಲ್ಲಿಂದ ಇಲ್ಲಿ ಬಂದು ಇದು ಏನು ಬೇಕು, ಎರಡು ಪಟ್ಟು ಎ ಕ್ಯೂ ಎರಡು ಪಟ್ಟು ಎ ಪಿ ಅದು. ಅದೇ ರೀತಿ ಎ ಪಿ ಮೂರು ಪಟ್ಟು ಎ ಡಿ ಅದು. ಗಮನ ಇರಬೇಕು, ಅದಕ್ಕೆ ನಾವು ಸಮಾನುಪಾತದಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ಅದನ್ನು ನಾವು ವಿಭಾಗಿಸ್ಬೋದು. ಹೀಗೆ ಏನು ಹೇಳ್ತಾರಪ್ಪ ಅಂದರೆ, ಗಮನ ಇರಲಿ, ಎ ಕ್ಯೂ ಡಿವೈಡೆಡ್ ಬೈ ಕ್ಯೂ ಪಿ ಈಸ್ ಈಕ್ವಲ್ಸ್ ಎ ಎಂ ಡಿವೈಡೆಡ್ ಬೈ ಎಂ ಕ್ಯೂ ಅಂತ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಏನು ಮಾಡೋದಪ್ಪ ಅಂದರೆ, ಕೊಟ್ಟಿರುವಂಥ ತ್ರಿಭುಜವನ್ನು ಸಾಕಷ್ಟು ಅನುಪಾತದಲ್ಲಿ ನಾವು ವಿಭಾಗಿಸಬಹುದು ಅಂತ ಹೇಳ್ತಾರೆ. ಜಸ್ಟ್ ಫಾರ್ ಸಿಂಪಲ್ ಆಕ್ಟಿವಿಟೀಸ್ ಈಸ್ಕೊಳ್ಳಿ. ಹಾಗಾದ್ರೆ ಇದೇ ರೀತಿ ತೇಲ್ಸೋರು ಏನು ಹೇಳಿದ್ರಪ್ಪ ಅಂದ್ರೆ, ಗಮನ ಏನು ಹೇಳಿದ್ರು ತೇಲ್ಸೋರು ಏನು ಹೇಳಿದ್ರಪ್ಪ ನೆನ್ಪಿಡ್ಬೋದು. ಏನು ಹೇಳಿದ್ರು ಅಂದ್ರೆ, ಒಂದು ತ್ರಿಭುಜದಲ್ಲಿ ಎರಡು ಬಾಹುವಿಗೆ ವಿಭಿನ್ನವಾದಂಥ ಬಿಂದುಗಳಲ್ಲಿ ಒಂದು ಸಮಾಂತರ ಸರಳ ರೇಖೆಗಳನ್ನು ಹೇಳಿದರೆ, ಆ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕ್ರಿಸ್ತಶಕ ಪೂರ್ವ 640 ಅವ್ರು ಏನು ಮಾಡಿದ್ರು ಅಂದರೆ ಈ ಸ್ಟೇಟ್ಮೆಂಟ್ ಅನ್ನು ಹೇಳಿದರು. ಅದಕ್ಕೆ ಇದಕ್ಕೆ ಏನಂತ ಕೇಳ್ತಾರಪ್ಪ ಅಂದರೆ, ಇನ್ನೊಂದು ಹೆಸರು ಮೂಲ ಸಮಾನುಪಾತತೆಯ ಪ್ರಮೇಯ. ಯಾಕೆ ಮೂಲ ಸಮಾನುಪಾತತೆಯ ಪ್ರಮೇಯ? ಇದು ಸಮಾನುಪಾತತೆ ಎಂಬ ಶಬ್ದವನ್ನು ಗುರುತಿಸುವ ಸಲುವಾಗಿ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತಾರೆ. ಬೇಸಿಕ್ ನೋಡಿ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಬಿಪಿಟಿ. ಬಿಪಿಟಿ ಅಂದ್ರೂ ಒಂದೇ, ಥಿಯರಸ್ ಪ್ರಮೇಯ ಅಂದ್ರೂ ಒಂದೇ, ಅಲ್ಟರ್ನೇಟಿವ್ ಹೆಸರುಗಳು. ಹೀಗೆ ಕೊಟ್ಟು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಈ ಪ್ರಮೇಯಗಳನ್ನು ಸಾಧಿಸಿದ ಹೇಗಾಗ್ತದೆ, ಪ್ರಮೇಯಗಳನ್ನು ಸಾಧಿಸುವುದು ಹೇಗಾಗ್ತದೆ, ಅದಕ್ಕೆ ಅವ್ರು ಏನು ಮಾಡಿದಂದ್ರೆ, ಈ ಪ್ರಮೇಯವನ್ನು ಸಾಧಿಸುವ ಮೂಲಕ ಗಣಿತದಲ್ಲಿ ಥಿಯರಸ್ ಪ್ರಮೇಯ ಯಾವ ರೀತಿ ಇರ್ತದ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ರು, ಸಾಧನೆಯನ್ನು ಕೊಡ್ತಾರೆ. ವಿದ್ಯಾರ್ಥಿಗಳ ಗಮನ ಬಿಟ್ಟು ಕೇಳ್ರಿ, ಈ ಪ್ರಮೇಯ ಸಾಧನೆ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿಗೆ ಬರುತ್ತೆ ಎನ್ಯುವಲ್ ಎಕ್ಸಾಮಿನೇಷನ್, ಕಂಪಲ್ಸರಿ, ನೋ ಡೌಟ್ ಎಟ್ ಆಲ್. ಇಂಥ ಪ್ರಮೇಯಗಳನ್ನು ನೀವು ಚೆನ್ನಾಗಿ ಏನು ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿ ಅರ್ಥ ಆಗ್ತದೆ. ಮತ್ತು ಸರಿಯಾದಂಥ ಸ್ಟೆಪ್ಗಳನ್ನು ಬಳಕೆ ಮಾಡಿ ನಾವು ಪ್ರಮೇಯಗಳನ್ನು ಬರೆದರೆ ಪ್ರಮೇಯಕ್ಕೆ 1 ಮಾರ್ಕ್ಸು ಕಟ್ ಆಗೋದಿಲ್ಲ. ಇನ್ನೊಂದು ನೆನಪಿಟ್ಕೋಬೇಕು, ಯಾವುದೇ ಪ್ರಮೇಯವನ್ನು ಕೇಳೋ ಏನು ಕೇಳ್ತಾರಪ್ಪ ಅಂದರೆ, ಥಿಯರಸ್ ಪ್ರಮೇಯವನ್ನು ಸಾಧಿಸಿ, ನಿರೂಪಿಸಿ ಮತ್ತು ಸಾಧಿಸಿ. ನಿರೂಪಿಸಿ ಅಂದ್ರೆ ಸ್ಟೇಟ್ಮೆಂಟ್ ವ್ಯಾಖ್ಯೆ ಬರೀಬೇಕು, ಸಾಧಿಸಿ ಅಂದ್ರೆ ಸಾಧನೆ ಮಾಡಬೇಕು. ಇಲ್ಲಪ್ಪ ಅಂದರೆ ಥಿಯರಸ್ ಪ್ರಮೇಯವನ್ನು ಸಾಧಿಸಿ ಅಂತ ಕೊಡ್ತಾರೆ. ಆ ಥಿಯರಸ್ ಪ್ರಮೇಯವನ್ನು ಸಾಧಿಸಿ ಅಂತ ಕೊಟ್ಟಾಗ ನೀವು ವ್ಯಾಖ್ಯೆಯನ್ನು ಸ್ಟೇಟ್ಮೆಂಟ್ ಬರೀ ಅಂತ ಅವಶ್ಯಕತೆ ಇಲ್ಲ, ನೆನಪಿಟ್ಕೋಬೇಕು. ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಂತರ ನಾವೇನು ಮಾಡ್ಬೇಕಪ್ಪ ಅಂದರೆ ಪ್ರಮೇಯಗಳನ್ನು ಸಾಧನೆ ಮಾಡಬೇಕು. ಅವ್ರು ಏನೋ ಹೇಳ್ತಾರೆ, ನಾವು ಏನೋ ಬಿಡಿಸುವುದಲ್ಲ. ಗಮನ ಇಟ್ಟು ಕೇಳಿ. ಕೆಲವೊಮ್ಮೆ 1 ಮಾರ್ಕ್ಸಿನ ಕ್ವಶನ್ ಬರ್ತದೆ, ಬ್ಲೂ ಪ್ರಿಂಟ್ ಪ್ರಕಾರ 1 ಮಾರ್ಕ್ಸಿನ ಕ್ವಶನ್. ಥಿಯರಸ್ ಪ್ರಮೇಯ ವ್ಯಾಖ್ಯೆಯನ್ನು ಬರೆಯಿರಿ ಅಂದಾಗ ನೀವು ವ್ಯಾಖ್ಯೆ ಅಷ್ಟೇ ಬರೀಬೇಕು. ನೀವು ಕೆಲವೊಬ್ರು ಏನು ಮಾಡ್ತಾರೆ, ಭಾರಿ ಗಾಬರಿ ಆಗ್ತಾರೆ. ಥಿಯರಸ್ ಪ್ರಮೇಯ ಕೊಟ್ಟಾನ
ಒಂದು ಮಾರ್ಕ್ಸಿಗೆ ಸಾಧನೆ ಮಾಡ್ಕೊಂಡು ಕೂತ್ಕೊಡು. ಹಂಗೆ ಮಾಡೋಂಗಿಲ್ಲ ತೇಜಸ್ ಪ್ರಮೇಯ, ಸಾಧನೆ ಮಾಡೋಂಗಿಲ್ಲ. ಅವ್ರ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿರ್ತಾನೆ ಆ ರೀತಿ ಮಾಡ್ಬೋದು. ಈ ಕ್ವಶನ್ ಪೇಪರ್ನಲ್ಲಿ ತೇಜಸ್ ಪ್ರಮೇಯನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ 5 ಮಾರ್ಕ್ಸ್ ಇರ್ತದೆ. ಕೇವಲ ತೇಜಸ್ ಪ್ರಮೇಯವನ್ನು ಸಾಧಿಸಿ ಅಂತಿದ್ದ 4 ಮಾರ್ಕ್ಸ್ ಇರ್ತದೆ. ನೆನ್ಪಿಟ್ಕೋಬೇಕು. ಇದು ಬ್ಲೂ ಪ್ರಿಂಟ್ ಪ್ರಕಾರ ಚೆನ್ನಾಗಿ ಅಭ್ಯಾಸ ಮಾಡಿ ಬಿಡಿಸುವಂಥದ್ದು. ಅದರ ಚಿತ್ರ ಹೇಗಿದೆ, ರಚನೆ ಹೇಗಿದೆ, ಸಾಧನೆ ಹೇಗಿದೆ, ಅವೆಲ್ಲ ಗಮನ ಬಿಟ್ಟು ನೀವು ನೋಡಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದ್ರೆ ನಿಮಗೆ 4 ಮಾರ್ಕ್ಸ್ ಕಂಪಲ್ಸರಿ ಇರ್ತದೆ. ಕೆಲವು 1 ಮಾರ್ಕ್ಸಿಗೆ ಒಂದು ಕೇಳಿದಾನೆ, ತೇಜಸ್ ಪ್ರಮೇಯದ ವ್ಯಾಖ್ಯೆ ಬರೆಯಿರಿ. 1 ಮಾರ್ಕ್ಸಿಗೆ ವ್ಯಾಖ್ಯೆ ಬರೆದು ಇಟ್ಟಬಹುದು. ಏನು, ಒಂದು ತ್ರಿಭುಜದಲ್ಲಿ ಯಾವುದೇ 2 ಭಾವಗಳ ವಿಭಿನ್ನ ಬಿಂದುಗಳಲ್ಲಿ ಸೇರಿಸುವಂಥ ಒಂದು ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಬರೆದ್ಬಿಟ್ರೆ ಏನು ಫಿನಿಶ್, 1 ಮಾರ್ಕ್ಸ್ ಹೊಡೆದೆ. ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಕೊಟ್ಟಿರೋ ಪ್ರಶ್ನೆಯನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದು ಯಾವುದು ಬಿಡಿಸಂಗಿಲ್ಲ, ಗಮನ ಇರುತ್ತೆ ಅಂತ. ಇದು ಮೇನ್ ಪಾಯಿಂಟ್. ಓಕೆ, ಹಾಗಾದ್ರೆ ತೇಜಸ್ ಪ್ರಮೇಯವನ್ನು ಏನು ಮಾಡೋಣ, ಸಾಧನೆ ಮಾಡೋಣ. ಯಾಸ್ ವೆರಿ ಗುಡ್. ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡೋಣ ಅಂದರೆ ತೇಜಸ್ ಪ್ರಮೇಯವನ್ನು ಸಾಧನೆ ಮಾಡೋಣ. ಹ್ಯಾಂಗೆ ಸಾಧನೆ ಮಾಡೋಣ ಗಮನ ಇಟ್ಟು ಕೇಳಿ. ಪರೀಕ್ಷೆಯಲ್ಲಿ ಅವನು ಯಾವ ರೀತಿಯಾಗಿ ಕೇಳಿರಿ ನಮಗೆ ಬೇಕಾಗಿಲ್ಲ. ನಾವು ಪರ್ಫೆಕ್ಟ್ ಇದ್ದೇವೆ ಅಂದರೆ ತೇಜಸ್ ಪ್ರಮೇಯವನ್ನು ಸರಿಯಾಗಿ ನಾವು ಬಿಡಿಸ್ಬೋದು. ನೋಡ್ರಿ, ಒಂದು ವ್ಯಾಖ್ಯೆ ಕೊಡ್ತಾನೆ. ಪರೀಕ್ಷೆಯಲ್ಲಿ ಈ ರೀತಿ ಕೊಡ್ತಾನೆ, ಹಿಂಗೂ ಕೊಡ್ಬೋದು. ತ್ರಿಭುಜದ 2 ಭಾವಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಿಗೆ ಎಳೆದ ಸಮಾಂತರ ಸರಳ ರೇಖೆಯು ನೋಡಿ, ತ್ರಿಭುಜದ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಿಗೆ ಎಳೆದ ಸಮಾಂತರ ಸರಳ ರೇಖೆಯು, ಈ ಭಾವಿಗೆ ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅನ್ನಬಹುದು. ಅಥವಾ ತೇಜಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನಬಹುದು. ಏನು ಅವ್ರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ಓಕೆ, ಅವ ನಾವು ಕಟ್ಟುನಿಟ್ಟಾಗಿ ಏನು ಮಾಡಬೇಕು, ಪ್ರಮೇಯವನ್ನು ಸಾಧಿಸಬೇಕಾದರೆ ಚಿತ್ರಗಳು ಬಹಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಯಾವುದೇ ದೃಷ್ಟಿಯಿಂದ. ಈ ಗಮನ ಇರಲಿ, ನಾವು ಬಿಲ್ಡಿಂಗ್ ಬ್ಲೂ ಪ್ರಿಂಟ್ ಹಾಕ್ತೀವಿ, ಬ್ಲೂ ಪ್ರಿಂಟ್ ಹಾಕಲಾದ್ರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಬರಲ್ಲ. ಅಥವಾ ಬಿಲ್ಡಿಂಗ್ ಕಟ್ಟಿ ಬ್ಲೂ ಪ್ರಿಂಟ್ ಹಾಕ್ಲಿಕ್ಕೆ ಬರೋಲ್ಲ. ಗಮನ ಅಂದ್ರೆ ಗಮನ ಇರಲಿ, ಯಾವುದೇ ಒಂದು ವ್ಯಾಖ್ಯವನ್ನು ನಾವು ಹೇಳಿದ ಬಂದರೆ ಅದಕ್ಕೆ ಅದರೇ ಆದಂಥ ಒಂದು ಚಿತ್ರ ಇರಬೇಕು. ಚಿತ್ರ ಅತಿ ಮುಖ್ಯವಾದದ್ದು. ಕೆಲವು ವಿದ್ಯಾರ್ಥಿಗಳು ಭಾಳ ನಾವು ನೋಡ್ತೀವಿ, ಚಿತ್ರನೇ ಹಾಕೋದು ನಡಿ, ಚಿತ್ರ ಹಾಕಲಾರ್ದೆ ತೇಜಸ್ ಪ್ರಮೇಯನ ಸಾಧನೆ ಮಾಡಿಬಿಟ್ಟಿರ್ತಾರೆ. ಚಿತ್ರ ಹಾಕಲಾರ್ದೆ ನೀವು ಏನಾದರೂ ಸಾಧನೆ ಮಾಡಿದರೆ ಅದಕ್ಕೆ 0 ಮಾರ್ಕ್ಸ್ ಸಿಗ್ತದೆ. ಗಮನ ಇರಬೇಕು. ಯಾಕೆ, ಅದಕ್ಕೆ ಬೆಲೆನೇ ಇಲ್ಲ. ಮೇನ್ ಚಿತ್ರ, ಆ್ಯಕ್ಚುಲಿ ಚಿತ್ರಗಳು ಆ ವಿಷಯವನ್ನು ಮತ್ತು ಆ ಕಾನ್ಸೆಪ್ಟನ್ನು ಗುರುತಿಸ್ತವೆ ಮತ್ತು ಇದು ಹೀಗೆ ಆದಂತ ಹೇಳ್ತಾರೆ. ಮತ್ತು ಅದು ಚಿತ್ರನೇ ಇಲ್ಲ, ಮತ್ತಿರಲಿಲ್ಲ ಅಂದರೆ ಅದು ವೇಸ್ಟ್ ಆಗ್ತದೆ. ಆದ್ದರಿಂದ ನೀವೇನು ಮಾಡ್ರಿ, ತೇಜಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂದ ತಕ್ಷಣ ತೇಜಸ್ ಪ್ರಮೇಯದ ವ್ಯಾಖ್ಯೆ ಬರೀರಿ ಫಸ್ಟ್ ಕ್ಲೀನಾಗಿ. ಏನಂತ, ತ್ರಿಭುಜದ 2 ಭಾವಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ವ್ಯಾಖ್ಯೆ ಬರೆದ ತಕ್ಷಣ ಏನು ಮಾಡಬೇಕು, ಕಂಪಲ್ಸರಿ ಚಿತ್ರ ಹಾಕಬೇಕು. ನೀವು ಸೈಡಲ್ಲಿ ಹಾಕಿ ಅಥವಾ ನಿಮ್ಮ ಮಧ್ಯದಲ್ಲಿ ಹಾಕಿ, ನೋ ಡೌಟ್ ಚಿತ್ರ ಹಾಕಬೇಕು. ಏನಪ್ಪ ಅಂದರೆ ಗಮನ ಇರಲಿ, ABC ಕ್ಲೀನಾಗಿ ಒಂದು ABC ತ್ರಿಭುಜವನ್ನು ಹಾಕಬೇಕು. ದಿಸ್ ಇಸ್ ಹಿಂಗೆ ಹಾಕಬೇಕು ತ್ರಿಭುಜವನ್ನು. ಗಮನ ಇಟ್ಟು ನೋಡ್ರಿ, ಹೀಗೆ ತ್ರಿಭುಜವನ್ನು ಹಾಕಿ, ABC ತ್ರಿಭುಜವನ್ನು ಹಾಕಿರಿ. ಈ ರೀತಿ ABC ತ್ರಿಭುಜ ಹಾಕ್ತೀನಿ, ABC ಅಂತ ಗುರುತಿಸ್ರಿ. ನಂತರ ಏನು ಮಾಡ್ರಿ, ಈ ರೀತಿ ಒಂದು ಸಮಾಂತರ ಸರಳ ರೇಖೆ ಹೇಳಿರಿ, ಅದರ ಹೆಸರು DE ಆಯ್ತು. ಇದು ಆಯ್ತು ಲೆಕ್ಕ.
ಅವಾಗ ಏನು ಮಾಡಿರಪ್ಪ ಅಂದ್ರೆ ದತ್ತ ಬರೀಬೇಕು. ಯಾಕೆ ದತ್ತ ಏನು ಹೇಳ್ತದೆ ಅಂದ್ರೆ ಈ ಚಿತ್ರಣವನ್ನೇ ಹೇಳ್ತದೆ ದತ್ತ. ಗಮನ ಇರಬೇಕು. ಏನಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ, ಇದು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾಂತರವಾಗಿರುವ ಒಂದೇ ಎಳೆದ ರೇಖೆಯು, ಈ ರೇಖೆ ಎಳೆದ ಡಿ ರೇಖೆ ಎಳೆದ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ನೆನಪಿರಲಿ ಎ ಬಿ ಮತ್ತು ಎ ಸಿಗಳನ್ನು ಕ್ರಮವಾಗಿ ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸಿದೆ. ಎಸ್, ಕರೆಕ್ಟ್, ಸೇರಿಸಿಲ್ಲ. ಇದರ ಪ್ರಕಾರ ಚಿತ್ರ ರೆಡಿ ಆಯಿತು. ಚಿತ್ರ ರೆಡಿ. Draw the points D and E on straight line AB and AC of a triangle ABC. ಎಸ್, ಡ್ರಾ ಮಾಡಿದೆವು. ಫಿಕ್ಸ್. ಹಾಗಾದರೆ ಮುಂದೆ ನಾವು ಏನನ್ನು ಸಾಧಿಸಬೇಕು? ಗಮನ ಇರಲಿ. 9ನೇ ತರಗತಿಯಲ್ಲಿ ನಾವು ದತ್ತ ಅಂದ್ರೆ ಏನು, ಸಾಧನೆ ಅಂದ್ರೆ ಏನು, ರಚನೆ ಅಂದ್ರೆ ಏನು, ಸಾಧನೆ ಅಂದ್ರೆ ಏನು ಎಲ್ಲ ಅಭ್ಯಾಸ ಮಾಡಿವಿ. ದತ್ತ ಅಂದ್ರೆ ಕೊಟ್ಟಿರುವಂಥ ಅಂಶಗಳು, ಆ ಅಂಶಗಳ ಆಧಾರದ ಮೇಲೆ ನಾವು ಚಿತ್ರಗಳನ್ನು ಬಿಡಿಸ್ತೇವೆ. ನೆನಪಿಟ್ಕೋಬೇಕು. ಚಿತ್ರ ಏನಪ್ಪಾ ಅಂದ್ರೆ ದತ್ತ ಕೊಟ್ಟ ತ್ರಿಭುಜ ಎ ಬಿ ಸಿ. ಎಸ್, ತ್ರಿಭುಜ ಎ ಬಿ ಸಿ ಹಾಕಿಬಿಡಿ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾಂತರವಾಗಿರುವಂತೆ ಒಂದು ಸರಳ ರೇಖೆ ಎಳೆಯಿರಿ. ಅದು ಡಿ ಆಗಿರಲಿ ಮತ್ತು ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸ್ರಿ ಅಂದ ತಕ್ಷಣ ನೀವು ಈ ರೀತಿ ಹಾಕಬೇಕು. ನಂತರ ಬರ್ರಿ ನಾವು ಏನನ್ನು ಸಾಧನೆ ಮಾಡಬೇಕು. ಗಮನ ಇರೋದು ಫಸ್ಟ್, ಅದು ಮೇನ್ ಇಂಪಾರ್ಟೆಂಟ್. ಏನು ಸಾಧನೆ ಮಾಡಬೇಕು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ನಾವು ಅಂತ. ಅದೇ ರೀತಿ ಎ ಇ ಡಿವೈಡೆಡ್ ಬೈ ಎ ಸಿ ಅಂತ. ಯಾಕಂದ್ರೆ ತೇಲ್ಸ್ಕೊಮ್ಮೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದರ ಮೇಲೆ ಲೆಕ್ಕಗಳನ್ನು ಬಂದು ಅಂದ್ರೆ ನಾವು ಈಸಿಯಾಗಿ ಲೆಕ್ಕಗಳನ್ನು ಬಿಡಿಸಬೇಕಾಗ್ತದೆ. ಈ ಪ್ರಮೇಯದ ಸೂತ್ರ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಏನು ಹೇಳ್ತೀವಿ, ದಿಸ್ ಇಸ್ ಕಾಲ್ಡ್ ಟು ಪ್ರೂವ್ ಸಾಧನೆಯ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ಸ್ ಎ ಇ ಡಿವೈಡೆಡ್ ಬೈ ಎ ಸಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ಸ್ ಎ ಇ ಡಿವೈಡೆಡ್ ಬೈ ಎ ಸಿ. ನೆನಪಿರಲಿ. ಹಾಗಾದ್ರೆ ಕನ್ನಡಲ್ಲಿ ಏನು ನಾವು ಒಂದು ಸಣ್ಣ ರಚನೆಯನ್ನು ಮಾಡಬೇಕಾಗ್ತದೆ. ಹೆಂಗೆ ರಚನೆ ಮಾಡ್ಬೇಕಂದ್ರೆ ಬಿ ಮತ್ತು ಸಿ ಡಿಗಳನ್ನು ಸೇರಿಸಿ, ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸ್ರಿ. ನಾ ಸೇರಿಸ್ತೇನೆ ನೋಡ್ರಿ. ಬಿ ಇ ನೀವು ಡಾಟೆಡ್ ಲೈನ್ ಮಾಡ್ರಿ, ಏನಾರೇ ಮಾಡಿ. ಈಗ ದಿಸ್ ಇಸ್ ಬಿ ಇ, ನಾ ಸೇರಿಸ್ತೇನೆ ಡಾಟೆಡ್ ಲೈನ್ ಬಿ ಮತ್ತು ಸಿ ಡಿ. ಈಗ ಸಿ ಡಿ ಸೇರಿಸ್ತೀನಿ ನೋಡ್ರಿ. ಕರೆಕ್ಟ್ ಸೇರಿಸ್ತೀನಿ. ಬಿ ಮತ್ತು ಸಿ ಡಿಗಳನ್ನು ಸೇರಿಸಿ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಪರ್ಪೆಂಡಿಕ್ಯುಲರ್ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಲಂಬ. ಎದಕ್ಕೆ ಲಂಬ? ಡಿ ಎಂ. ಹಾಗಾದರೆ ನಾವು ಇಲ್ಲಿ ಏನು ಮಾಡೋಣ, ಇದನ್ನು ಬಿಂದುವನ್ನು ಗುರುತಿಸಿ ಇದಕ್ಕೆ ಕಂಪಲ್ಸರಿ ಏನು ಮಾಡಬೇಕಂದ್ರೆ ಒಂದು ಲಂಬವನ್ನು ಎಳೆಯಬೇಕು. ಕಂಪಲ್ಸರಿ ಲಂಬ. ಇದು ಲಂಬ ರೇಖೆ. ಇದರ ಹೆಸರು ನಾನು ಎಂ ಅಂತ ಗುರುತಿಸ್ತೇನೆ. ಎಂ. ದಿಸ್ ಇಸ್ ಡಿ ಎಂ. ಚಿತ್ರ ಸರಿಯಾಗಿರಲಿ. ಪ್ರಮೇಯ ಸಾಧನೆ ಮಾಡಬೇಕಾದ್ರೆ ಚಿತ್ರಗಳು ಬಹಳ ಇಂಪಾರ್ಟೆಂಟ್. ಚಿತ್ರಗಳಿಲ್ಲದೆ ನಾವು ಪ್ರಮೇಯ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮತ್ತು ಯಾವುದೇ ಚಿತ್ರ ಹಾಕಂಗಿಲ್ಲ. ನೀಟಾಗಿ ಯಾವ ರೀತಿಯ ವ್ಯಾಖ್ಯೆ ಹೇಳಿರ್ತಾರೆ ಮತ್ತು ಟೆಕ್ಸ್ಟ್ ಬುಕ್ನಲ್ಲಿ ಹೇಗಿದೆ ಅದೇ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಚಿತ್ರಗಳನ್ನು ನಾವು ಹಾಕಬೇಕಾಗುತ್ತೆ. ನೆನಪಲ್ಲಿ. ಹಾಗಾದರೆ ಏನೋ ಇ ಎನ್ ಲಂಬ ಎ ಬಿ ಹೇಳಿದ್ದೀನಿ. ಈಗ ಇ ಎನ್ ಇಲ್ಲೊಂದು ಲಂಬ ಹೇಳಿದ್ದೀನಿ. ಇ ಎನ್ ಅಂತ ಕೂತ್ಸೋಣ. ಇ ಎನ್ ಡಾಟೆಡ್ ಲೈನ್ ಹಾಕಿ ಅಥವಾ ಲೈನ್ ಹಾಕಿ. ನಾನು ಇದಕ್ಕೆ ಇ ಎನ್ ಅಂತೆ. ಇ ಎನ್ ಲಂಬ ಎ ಬಿಗೆ
ಎರಡು ಎಳೆಯಿರಿ. ಇದು ನಮ್ಮದೇನಪ್ಪ ಅಂದರೆ ಇದು ರಚನೆ ಮಾಡಿ ನೋಡ್ರಿ. ರಚನೆ ಏನೇನು ಹೇಳ್ತೀನಿ. ಫಸ್ಟ್ ನೀವು ದತ್ತದ ಪ್ರಕಾರ ಏನು ಮಾಡ್ತೀರಪ್ಪ ಅಂದರೆ ದತ್ತದ ಪ್ರಕಾರ ಕ್ಲೀನಾಗಿ ತ್ರಿಭುಜ ಎ ಬಿ ಸಿ ಹಾಕ್ತೀರಿ. ಎಸ್, ತ್ರಿಭುಜ ಎ ಬಿ ಸಿ ಹಾಕ್ತೀರಿ. ಗಮನ ಇರಲಿ, ಹಾಕಿದ್ರಿ. ಅದಕ್ಕೆ ಬಿ ಸಿಗೆ ಸಮವಾಗಿರುವಂತೆ, ಬಿ ಸಿಗೆ ಸಮಾಂತರವಾಗಿರುವಂತೆ ಏನು ಮಾಡ್ತೀರಪ್ಪ ಅಂದರೆ ಒಂದು ರೇಖೆಯನ್ನು ಹೇಳ್ತೀರಿ. ಅದು ಎ ಬಿ ಮತ್ತು ಎ ಸಿಯನ್ನು ಡಿ ಮತ್ತು ಇ ಬಿಂದುವಿನಲ್ಲಿ ಛೇದಿಸಲಿ. ಅದು ಯಾವಾಗಲೂ ಬಿ ಸಿಗೆ ಡಿ ಸಮಾಂತರವಾಗಿರುತ್ತದೆ ಇರಲಿ. ಎಸ್, ಇದು ಏನಪ್ಪ ಅಂದರೆ ನಮ್ಮ ರಚನೆಯಾಗಿದೆ, ಸಾರಿ ದತ್ತವಾಗಿದೆ. ಗಮನ ಇರಬೇಕು, ದತ್ತ ಸ್ಪಷ್ಟವಾಗಿರಲಿ. ಆ ದತ್ತದ ಪ್ರಕಾರ ನಾವೇನು ಮಾಡೋಣ ಅಂದರೆ ಬಿಡಿಸೋಣ. ನಂತರ ಏನು ಮಾಡೋಣ ಅಂದರೆ ನಂತರ ಸಾಧನೆ ತಿಳ್ಕೊಳ್ಳೋಣ. ಏನು ಸಾಧನೆ ನಾವು ಮಾಡಬೇಕು, ಗಮನ ಇರಬೇಕು. ಸಾಧನೆ ಏನಪ್ಪ ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಬಿ ಅದ ನೋಡ್ರಿ. ಎ ಬಿ ಡಿವೈಡೆಡ್ ಬೈ ಡಿ ಬಿ ಅದ ಏನು ತಿಳ್ಕೊಬೇಕು. ಅದೇ ರೀತಿ ಎ ಇ ಡಿವೈಡೆಡ್ ಬೈ ಇ ಸಿ ಅದ ನೋಡ್ರಿ. ಎ ಇ ಡಿವೈಡೆಡ್ ಬೈ ಇ ಸಿ ಅದ. ಕರೆಕ್ಟಾಗಿ ನೀವು ತ್ರಿಭುಜಗಳನ್ನು ನೀವು ಗುರುತಿಸಬೇಕು. ಅದಕ್ಕೆ ಸ್ಪಷ್ಟವಾದಂಥ ಲಂಬವನ್ನು ಗುರುತಿಸಬೇಕು. ನಂತರ ಎಲ್ಲಿ ಬರ್ತೀನಪ್ಪ ಅಂದ್ರೆ ನಾನು ರಚನೆಗೆ ಬರ್ತೇನೆ. ಏನು ಬಿಟ್ಕೋಬೇಕು. ರಚನೆ ಯಾವ ರೀತಿ ಇದೆ ಅಂದರೆ ನಾವೊಂದು ರಚನೆ ಮಾಡ್ಕೋಬೇಕು. ಬಿ ಮತ್ತು ಸಿ ಡಿಗಳನ್ನು ಸೇರಿಸ್ರಿ. ಎಸ್, ನಾನು ಏನು ಮಾಡ್ತೀನಪ್ಪ ಅಂದರೆ ಫಸ್ಟ್ ಏನು ಮಾಡ್ತೀನಿ, ಈ ಬಿಗಳನ್ನು ಸೇರಿಸ್ರಿ. ಸ್ಕೇಲ್ ತೊಗೊಂಡೆ ನೀವು ವರ್ಕ್ ಮಾಡ್ಬೇಕಾ. ಸ್ಕೇಲ್ ಇಲ್ಲದೆ ವರ್ಕ್ ಮಾಡಬೇಕು. ಗಮನ ಇರಲಿ. ಕೆಲವೊಂದು ವಿದ್ಯಾರ್ಥಿಗಳು ಈಗ ಈ ರೀತಿ ಹಾಕ್ಬೇಕು. ಸ್ಕೇಲ್ ಇರ್ತದೆ, ಏನು ಸುಮ್ಮನೆ ಹಾಕ್ಬೇಕು. ಹಂಗೆ ಮಾಡೋಂಗಿಲ್ಲ, ಕೈಯಿಂದ ಹಾಕ್ಬಾರ್ದು. ಯಾವಾಗಲೂ ರಚನೆಗಳಾಗಲಿ, ಪ್ರಮೇಯಗಳನ್ನು ಸಾಧನೆ ಮಾಡುವಾಗ ಆಗಲಿ, ಕಂಪಲ್ಸರಿ ನಾವು ಏನು ಮಾಡ್ಬೇಕಪ್ಪ ಅಂದರೆ ಕಂಪಲ್ಸರಿ ಏನು ಮಾಡ್ಬೇಕಂದ್ರೆ ಏನು ಸ್ಕೇಲನ್ನೇ ಯೂಸ್ ಮಾಡಬೇಕು. ನೆನಪಿಡಿ, ಸ್ಕೇಲ್ ಇಲ್ಲದ ಕೆಲಸ ಆಗಲ್ಲ. ಯಾಕೆ ಚಿತ್ರಗಳು ಸರಿಯಾಗಿ ಆಗೋದಿಲ್ಲ. ಚಿತ್ರಗಳು ಸರಿಯಾಗಿ ಆಗೋದಿಲ್ಲ ಅಂದರೆ ನಿಮಗೆ ಪ್ರಮೇಯ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸಾಧನೆ ಮಾಡಿದರೂ ಕೂಡ ಅಲ್ಲಿ ಮಾರ್ಕ್ಸ್ಗಳು ಸಿಗೋದಿಲ್ಲ. ಯಾಕೆ ಚಿತ್ರ ಸರಿಯಾಗಿರೋದಿಲ್ಲ, ಸರಿ ಕಾಣಿಸೋದಿಲ್ಲ. ಆ ದೃಷ್ಟಿಯಿಂದ ಚಿತ್ರವನ್ನು ಸರಿಯಾಗಿ ಮಾಡಿ ನಂತರ ರಚನೆ ಮಾಡೋಣ. ಬಿ ಮತ್ತು ಸಿ ಡಿಗಳನ್ನು ಸೇರಿಸಿದೆ. ನಾ ಬಿ ಸೇರಿಸಿದೆ, ಸಿ ಡಿಯನ್ನು ಸೇರಿಸಿದೆ. ನಂತರ ಏನು ಮಾಡ್ತೀನಿ ಅಂದರೆ ಡಿ ಎಂ ತಗೋತೀನಿ ನಾನು. ಡಿ ಎಂ ಏನು ಮಾಡೋಣ ಅಂದರೆ ಎ ಸಿಗೆ ಒಂದು ಲಂಬ ಎಳೆಯೋಣ. ಎಸ್ ಇರಲಿ. ಅದೇ ರೀತಿಯಾಗಿ ಇ ಎಂ ಏನು ಮಾಡೋಣ ಅಂದರೆ ಎ ಬಿಗೆ ಲಂಬವಾಗಿ ಎಳ್ಕೊಳ್ಳೋಣ. ಇದು ನಮ್ಮ ರಚನೆ. ವಿದ್ಯಾರ್ಥಿಗಳು ಅರ್ಥ ಆಗ್ತದಲ್ಲ. ಎಸ್, ಇನ್ನು ಮುಂದುವರೆದು ನಾವೇನು ಮಾಡೋಣ ಅಂದರೆ ಸಾಧನೆ ಸ್ಟಾರ್ಟ್ ಮಾಡೋಣ. ಎಸ್, ಈ ಸ್ಟೆಪ್ಗಳು ಗೊತ್ತಾಗುತ್ತೆ. ಫಸ್ಟ್ ನಿಮಗೆ ದತ್ತ ಬರಿಬೇಕು. ದತ್ತ ಬರೆದ ತಕ್ಷಣ ಚಿತ್ರ ಹಾಕಬೇಕು. ಇಲ್ಲಪ್ಪ ಅಂದ್ರೆ ನಡೀತದೆ. ಈ ವ್ಯಾಖ್ಯೆ ಆದ ತಕ್ಷಣ ನೀವೇನು ಮಾಡಿರಿ, ಚಿತ್ರ ಹಾಕಿಬಿಡ್ರಿ. ಚಿತ್ರ ಆದ ತಕ್ಷಣ ದತ್ತ ಬರೀರಿ. ದತ್ತ ಆದ ತಕ್ಷಣ ಸಾಧನೆ ಬರೀರಿ. ಸಾಧನೆ ಆದ ತಕ್ಷಣ ರಚನೆ ಬರೀರಿ. ಸ್ಟೆಪ್ಗಳು ಉಲ್ಟಾ ಪಲ್ಟಾ ಬರಿಬಾರ್ದು. ಕೆಲವೊಬ್ಬರು ರಚನೆ ಫಸ್ಟ್ ಬರೀತಾರೆ, ಆಮೇಲೆ ಸಾಧನೆ ಬರೀತಾರೆ, ಆಮೇಲೆ ದತ್ತ ಬರೀತಾರೆ. ಹಿಂಗೆ ಮಾಡೋಂಗಿಲ್ಲ. ಕಂಪಲ್ಸರಿ ದತ್ತ ಫಸ್ಟೇ ಬರೀಬೇಕು. ಸಾಧನೆಯೇ ನೆಕ್ಸ್ಟೇ ಇರಬೇಕು. ರಚನೆಯೂ ನೆಕ್ಸ್ಟೇ ಇರಬೇಕು. ಗಮನ ಇಷ್ಟಾಗ ವೆರಿ ಬ್ಯೂಟಿಫುಲ್, ಒಳ್ಳೆಯ ಸಾಧನೆ ಅಂತ ತಿಳಿದು ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ ಅಥವಾ 5 ಮಾರ್ಕ್ಸ್ ಕೊಡ್ತಾರೆ. ಆ ಪ್ರಮೇಯವನ್ನು ಯಾವ ರೀತಿ ಕೇಳಿರ್ತಾರೆ ಫಸ್ಟ್ ಅರ್ಥ ಮಾಡ್ಕೊತೀನಿ. ಆ ಪ್ರಮೇಯದ ಥೀಮ್ ನಿಮ್ಗೆ ಅರ್ಥ ಆಗ್ಬೋದು. ಯಾವ ರೀತಿ ಕೇಳಿ ಏನೋ ಕೇಳಿದ ತಕ್ಷಣ ಏನೋ ಬರೀಬಲ್ಲ. ಈ ಗಮನ ಇರಲಿ. ನಾವು ವ್ಯಾಖ್ಯೆ ಬರಬೇಕು. ನನ್ನ ಪ್ರಶ್ನೆ ಏನು ಕೇಳಿರಿ, ವ್ಯಾಖ್ಯೆ ಯಾಕೆ ಬರೋದಂದರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತದ 5 ಮಾರ್ಕ್ಸಿನ ಪ್ರಮೇಯದು. ಅದಕ್ಕೆ ನಾನು ವ್ಯಾಖ್ಯಾನವನ್ನು ಬರ್ತಿದ್ದೇನೆ. ನೆನ್ಪಿಟ್ಕೋಬೇಕು. ಒಂದು ವೇಳೆ ಅವ ಈ ರೀತಿ ಕೇಳಿಲ್ಲಪ್ಪ, ಬರೀ ತೇಲ್ಸ್ ಪ್ರಮೇಯವನ್ನು ಸಾಧಿಸಿ ಅಂದ ತಕ್ಷಣ ನೀವೇನು ಮಾಡಬೇಕು, ಈ ವ್ಯಾಖ್ಯೆ ಬರೆಯುವಂಥ ಅವಶ್ಯಕತೆ ಇಲ್ಲ ನಿಮಗೆ. ಬರೀ 4 ಮಾರ್ಕ್ಸ್ 1 ಮಾರ್ಕ್ಸ್ ಇಲ್ಲ ಅಲ್ಲಿ. ಅವಾಗ ನೀವೇನು ಮಾಡ್ಬೇಕಂದ್ರೆ ಚಿತ್ರ ಕಂಪಲ್ಸರಿ ಹಾಕ್ಬೇಕು. ಸೆಂಟರ್ ಪ್ಲೇಸ್ ಅಥವಾ ಸೈಡ್ ಚಿತ್ರ ಹಾಕ್ಬೇಕು ಕಂಪಲ್ಸರಿ. ಚಿತ್ರ ಹಾಕಿ ಏನು ಮಾಡಬೇಕಪ್ಪ ಅಂದರೆ ಚಿತ್ರ ಹಾಕಿ ಕರೆಕ್ಟ್ ದತ್ತ ಬರೀಬೇಕು. ಕರೆಕ್ಟ್ ಚಿತ್ರ ಹಾಕಿ ದತ್ತ ಬರೀಬೇಕು. ಕಂಪಲ್ಸರಿ ದತ್ತ ಬರೀಬೇಕು. ನಂತರ ಏನು ಮಾಡಬೇಕಪ್ಪ ಅಂದರೆ ಸಾಧನೆಯ ಬರೀಬೇಕು. ಸಾಧನೆ ಬರೀಬೇಕು. ನಂತರ ರಚನೆ ಮಾಡಬೇಕು. ಆಮೇಲೆ ಸಾಧನೆ ಸ್ಟಾರ್ಟ್ ಆಗಬೇಕು. ಇದು ಪಕ್ಕ ನಿಮ್ಗೆ ಗೊತ್ತಾಯ್ತಂದ್ರೆ ಈಸಿಯಾಗಿ ನಾವೇನು ಮಾಡ್ಬೋದು ಬಿಡಿಸ್ಬೋದು. ಎಸ್, ಓಕೆ, ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಏನು ಕ್ವಶನ್ ಇದ್ರೆ ನಾನು ಕೇಳಿ ಹೇಳ್ತೇನೆ.
ಎಸ್ ಓಕೆ ಎಸ್. ಹಾಗಾದರೆ ಈಗ ನಾವೇನು ಮಾಡೋಣ ಅಂದರೆ ಸಾಧನೆ ಮಾಡೋಣ. ಎಸ್ ಇದು ಎಕ್ಸ್ಪ್ಲೇನ್ ಎಸ್ ಓಕೆ. ಹಾಗಾದ್ರೆ ನಾನು ನಿಮಗೆ ಈ ಟ್ರಯಾಂಗಲ್ ತ್ರಿಭುಜ ಹೇಗೆ ಇಡ್ತೀನಿ, ಯಾಕೆ ತ್ರಿಭುಜ ಇದ್ರೆ ಅಲ್ಲಿ ನಮ್ಗೆ ಕೆಲಸ ಉಳಿದು ನಾನು ಅಲ್ಪಿಸ್ತೀನಿ. ದಿಸ್ ಇಸ್ ಕ್ಲಾಸ್ ಈ ರೀತಿ ಅಲ್ಸಮ್ ಇದು ಮುಗಿದಿದೆ. ಇಲ್ಲಿವರೆಗೆ ನಮಗೆ ಕ್ಲೋಸ್ ಆಯ್ತಿದೆ ಈ ರೀತಿ. ಎಷ್ಟಾಯಿತು. ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಸಾಧನೆ ಮಾಡ್ತೀನಿ. ಏನು ಸಾಧನೆ? ತೇರಿಸ್ಕೊಳ್ಳೋಣ, ಸಾಧಿಸೋಣ. ಸಾಧನೆ ಗಮನ ಇರಲಿ. ಇಲ್ಲಿ ನಾವು ಸ್ಪಷ್ಟವಾಗಿ ಏನು ಮಾಡೋಣಪ್ಪ ಅಂದರೆ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎಡಿ ತಗೊಳ್ಳೋಣ ಮತ್ತು ಬಿ ಡಿ ತಗೊಳ್ಳೋಣ. ತ್ರಿಭುಜ ಎ ಡಿ ಇ, ತ್ರಿಭುಜ ಬಿ ಡಿ ಇ. ನೋಡಿರಿ ಏನಾಗತ್ರಿ ಸ್ಕೇಲಿಂದ ಗುರುತಿಸ್ತಾನ. ತ್ರಿಭುಜ ಎ ಡಿ ಇ ನೋಡಿ, ಎ ಡಿ ಇ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಟೆಸ್ಟ್ ಮೀಡಿಯಾಗ ಸ್ವಲ್ಪ ಎಂದೇ ಪ್ರೊಸೆಸ್ ಅದ, ನಾವು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಹೇಳೋದು. ನೆಕ್ಸ್ಟ್ ತ್ರಿಭುಜ ಏನು ಮಾಡೋಣ ಅಂದ್ರೆ ಬಿ ಡಿ ಇ ತಗೊಳ್ಳೋಣ. ಈಗ ಇದು ಬಿ ಡಿ ಡಿ ಇ ಈ ರೀತಿ ಈ ತ್ರಿಭುಜವನ್ನು ಎರಡು ತ್ರಿಭುಜ ನೋಡ್ರಿ. ಸಾಧನೆ ತ್ರಿಭುಜ ಯಾವುದು? ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇಗಳಲ್ಲಿ ಗಳಲ್ಲಿ ಏನಾಗ್ತದೆ? ಹಾಗಾದರೆ ನಮ್ಗೆ ಆಲ್ರೆಡಿ ಏನಪ್ಪ ಅಂದರೆ 9ನೇ ತರಗತಿಯಲ್ಲಿ ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ. ತ್ರಿಭುಜದ ವಿಸ್ತೀರ್ಣ ಏನು? ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ ಅಂತದ. ಇಂಟು ಎತ್ತರ ಬರ್ಕೋಬೇಡ, ಯಾರು ಬರ್ಕೊಳಂಗಿಲ್ಲ, ಗಮನ ಇರಲಿ. ಮತ್ತಿದು ಪ್ರಮೇಯ ಸಾಧನೆ ಮಾಡುವ ಹಿಂಗೆ ಈ ರೀತಿ ಬರ್ತೀವಿ ನಾವು. ರಫ್ ಹೇಳಿ ನಿಮ್ಗೆ ಅಷ್ಟೇ. ಪಾದ 1/2 ಪಾದ ಗುಂಡ್ಲೆ ಎತ್ತರ. ಇದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ನಿಮ್ಗೆ ಗೊತ್ತಿದೆ. ಇದು ಗೊತ್ತಿರ್ತಾರೆ ನಾವೇನು ಮಾಡ್ತೀವಿ, ಸಾಧನೆ ಮಾಡುವಂಥ ಈಸಿ ನಮ್ಮ ಸಾಧಿಸಬಹುದು. ನಾವು ಸಾಧಿಸಬಹುದು, ಈಸಿ ಸಾಧಿಸಬಹುದು. ಹಾಗಾದ್ರೆ ಈಗ ನಾವೇನು ಮಾಡ್ತೀನಿ ಅಂದರೆ ಈಗ ವಿಸ್ತೀರ್ಣ ಎದಕ್ಕೆ ತಗೋತೀನಿ ಅಂದ್ರೆ ತ್ರಿಭುಜ ಎ ಡಿ ಇ ತೊಗೊಂಡ್ಬಿಡ್ತೀನಿ. ನಾವು ಎ ಡಿ ಇಲ್ಲೇ ಇದ್ದಾರೆ. ಈಗ ಎ ಡಿ ಇ ವಿಸ್ತೀರ್ಣ ಹೋಗೋದ್ರೆ ಎ ಡಿ ಇ ವಿಸ್ತೀರ್ಣ. ಹಾಗಾದ್ರೆ ಎ ಡಿ ಇ ವಿಸ್ತೀರ್ಣ ಏನಾಗ್ತದೆ ನಿನಗೆ ಗೊತ್ತದ ಆಲ್ರೆಡಿ. 1/2 ಪಾದ ಗುಂಡ್ಲೆ ಎತ್ತರ. ಹಾಗಾದ್ರೆ ಎ ಡಿದು ಎ ಡಿ ಮತ್ತು ಇ ಎನ್. ಎ ಡಿ ಏನಾಗ್ತದಪ್ಪ ಅಂದರೆ ಪಾದ ಆಗ್ತದೆ, ಇ ಎನ್ ಏನಾಗ್ತದೆ ಅಂದರೆ ಎತ್ತರ ಆಗ್ತದೆ. ಹಾಗಾದ್ರೆ ನೋಡಿ 1/2 ಪಾದ ಎ ಡಿ ಇಂಟು ಎತ್ತರ ಇ ಎನ್. ನೆನಪಿರಲಿ ಯಾವ ತ್ರಿಭುಜ ಇದು? ತ್ರಿಭುಜ ಎ ಡಿ ಇದಲ್ಲಿ ಎತ್ತರ ಯಾವುದು? ಇ ಎನ್. ಪಾದ ಯಾವುದು? ಎ ಡಿ. ಹಾಗಾದ್ರೆ ಅದೇ ರೀತಿ ನಾವೇನು ಮಾಡೋಣ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಬಿ ಡಿ ಇ ತಗೋಣ. ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಆಲ್ರೆಡಿ ಹೇಳಿ ನಿಮ್ಗೆ, ಆಲ್ರೆಡಿ ಹೇಳಿ ಎ ಡಿ ಮತ್ತು ಬಿ ಡಿ ತೋನಿ. ಹಾಗಾದ್ರೆ ಅದನ್ನು 1/2 ಪಾದ ಗುಂಡ್ಲೆ ಎತ್ತರ. ಡಿ ಬಿ ಮತ್ತು ಏನು ಆಗ್ತದೆ? 1/2 ಡಿ ಬಿ. ನೋಡ್ರಿ ಡಿ ಬಿ ಪಾದ, ಗಮನ ಇರಲಿ. ಡಿ ಬಿ ಪಾದ ಯಾಕೆ ಎತ್ತರ ಎರಡು ಏನಾದ್ರು ಸೇಮ್ ಅಥವಾ ಇದಕ್ಕೆ ಎತ್ತರ ಡಿ ಬಿ ಮತ್ತು ಇ ಎನ್ ಎತ್ತರನೇ ಇರ್ತದೆ ಇಂಟು ಇ ಎನ್. ನೆನಪು ಇ ಎನ್ ಮತ್ತು ಎನ್ ಎನ್ಗಳನ್ನು ಸಮಾಧಾನವನ್ನು ನಾವು ಗುರುತಿಸ್ತೀವಿ. ಈ ರೀತಿಯಾಗಿ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಅರ್ಥ ಮಾಡ್ಕೊಂಡೀವಿ ಅನ್ಕೊಳ್ಳಿ. ಅದೇ ರೀತಿ ನಾವು ಏನು ಮಾಡೋಣ, ಇನ್ನೊಂದು ಅರ್ಥ ಮಾಡ್ಕೊಳ್ಳೋಣ. ಏನಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣ ಎ ಡಿ ಮತ್ತು ಬಿ ಡಿ ತಗೊಂಡಾಗ ಇನ್ನೂ ಒಂದು ತ್ರಿಭುಜದಲ್ಲಿ ಯಾವುದಪ್ಪ ಅಂದರೆ ಡಿ ಇ ಸಿ ಒಂದು ತ್ರಿಭುಜದ ನೆನಪಿಡ್ಕೋಬೇಕು. ಓಕೆ, ಆ ಡಿ ಇ ಸಿ ಒಂದು ತ್ರಿಭುಜಗಳನ್ನು ನಾವೇನು ಮಾಡೋದು
ತಗೊಂಡೇವಂದ್ರೆ ಮುಂದೆ ನಾವು ಈಸಿಯಾಗಿ ನಾವು ಬಿಡಿಸ್ಬೋದು. ಓಕೆ, ಈಗ ನೋಡ್ರಿ, ಇವೆರಡು ವಿಸ್ತೀರ್ಣಗಳ ಅನುಪಾತ ತಗೊಂಡ್ಬಿಡೋದು. ಏನು ಬರ್ತದೆ ನೋಡಿ, ವಿಸ್ತೀರ್ಣಗಳ ಅನುಪಾತ ಏನಪ್ಪಾ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ADE ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಯಾವುದಿದು BDE ತಗೊಳ್ಳೋಣ. ನೋಡಿ ಏನಾಗ್ತದೆ ನೋಡ್ರಿ, ಬರೀ ಇದರ ವಿಸ್ತೀರ್ಣ 1/2 ಇಂಟು AD ಇಂಟು EN ಇದೆ ಡಿವೈಡೆಡ್ ಬೈ ಇದು ಇದರ ವಿಸ್ತೀರ್ಣ 1/2 ಇಂಟು DB ಇಂಟು EN ಇದೆ. ಹಾಗಾದ್ರೆ ನೋಡ್ರಿ EN ಕ್ಯಾನ್ಸಲ್, 1/2 ಕ್ಯಾನ್ಸಲ್, ಉಳಿತೇನಪ್ಪ ಎಸ್ AD ಡಿವೈಡೆಡ್ ಬೈ DB ಉಳಿತು. ಇದು ಸಮೀಕರಣ 1. ಎಸ್ ಅರ್ಥ ಆಗತ್ತಲ್ಲ, ಗಮನ ಇರಲಿ. ಫಸ್ಟ್ ತ್ರಿಭುಜದ ವಿಸ್ತೀರ್ಣ AD ತಗೊಳ್ರಿ, ಇದನ್ನು ತಗೊಳ್ರಿ. ನಂತರ BD ತಗೊಳ್ರಿ, ಅವಳ ವಿಸ್ತೀರ್ಣವನ್ನು ಬರ್ಕೋರಿ. ಇಲ್ಲ ಕೆಲವು ಎರಡು ಡೈರೆಕ್ಟ್ ಆಗಿ ಇದಾಗಿ ಬರ್ಕೊಳ್ರಿ, ಹಿಂಗೆ ಬರ್ಕೊಂಡು ಅನುಪಾತದಲ್ಲಿ ಬರ್ಕೋರಿ. ಬರ್ಕೊಂಡು ನೀವು ಬಿಡಿಸ್ರಿ, ಈಸಿಯಾಗಿ ಸಮೀಕರಣ 1 ಬಂತು. ಇನ್ನು ಸಮೀಕರಣ 2 ಮಾಡೋಣ. ಎಸ್ ಅಭಿಷೇಕ ಆಗಲ್ಲ, ಎಸ್ ಹಾಗಾದ್ರೆ ಇನ್ನೊಂದು ರೀತಿ ಅದ ನೋಡಿ ಹೇಗೆ ಗಮನ. ವಿಸ್ತೀರ್ಣ AD ತಗೊಂಡಾಗ ಇದು ಸಮ ಇದ್ದಾಗ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ DM ಅಂತ ಕರಿತೀವಿ ನೋಡಿ, DM. ಎಸ್ ಮತ್ತು ಅದೇ ರೀತಿ ಇನ್ನೊಂದು ತ್ರಿಭುಜ ತಗೋಬಹುದು. ಏನಪ್ಪ ಅಂದ್ರೆ ತ್ರಿಭುಜ DEC ಈ ತ್ರಿಭುಜ DEC ವಿಸ್ತೀರ್ಣ ತ್ರಿಭುಜ DEC ಅದು 1/2 ನೋಡ್ರಿ. BC ತೋರಿ ಅಥವಾ ನೀವು CD ತೋರಿ, ಯಾವುದಾದ್ರು ತೋರಿ ನೋಡೋ. ಪಾದ ಇಂಟು ಎತ್ತರ, ಪಾದ EC ಆಗ್ತದೆ 1/2 EC ಇಂಟು DM ನೋಡ್ರಿ. ಪಾದ EC ಆಗ್ತದೆ ಯಾವ್ದು ತ್ರಿಭುಜ DEC ದಲ್ಲಿ ಪಾದ ಏನಾಗ್ತದಪ್ಪ ಅಂದ್ರೆ EC ಅದು ನೆನಪಿಟ್ಕೋಬೇಕು. ಇದ್ರ ಪಾದ ಏನಾಗಿರ್ತದೆ DB ಆಗಿತ್ತು, ಇದ್ರ ಪಾದ EC ಆಗಿರ್ತದೆ. ಎತ್ತರ ಏನಾಗ್ತದೆ ಅಂದ್ರೆ DM ಎಸ್ ಆಗ್ತದೆ, ನೆನಪು ಕನ್ಫ್ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ ನಂತರ ಇದಕ್ಕೆ ವಿಸ್ತೀರ್ಣ ಅನುಪಾತವನ್ನು ತಗೋಣ. ನೋಡ್ರಿ ಯಾಕೆ ಅನುಪಾತ ತಗೋಣ ಅಂದ್ರೆ ತ್ರಿಭುಜ ADE ಡಿವೈಡೆಡ್ ಬೈ ತ್ರಿಭುಜ ACD ನೋಡ್ರಿ ವಿಸ್ತೀರ್ಣದ ಅನುಪಾತ ವಿಸ್ತೀರ್ಣ ತ್ರಿಭುಜ ADE ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ DEC ಈಸ್ ಈಕ್ವಲ್ಸ್ ಏನಪ್ಪ 1/2 ಇಂಟು AD ಇಂಟು DM ಡಿವೈಡೆಡ್ ಬೈ ತ್ರಿಭುಜ 1/2 EC ಇಂಟು DM. ಕ್ಯಾನ್ಸಲ್ ಮಾಡಿ ಈಸಿಯಾಗಿ ಏನಪ್ಪ ಅಂದರೆ DM ಕ್ಯಾನ್ಸಲ್, 1/2 ಕ್ಯಾನ್ಸಲ್ ಈಸ್ ಈಕ್ವಲ್ಸ್ AD ಡಿವೈಡೆಡ್ ಬೈ EC. ಇದು ಒಂದು ಸ್ವಲ್ಪ ಸಮೀಕರಣ ಕೂಡ ಯಾಕೆ ಹೇಳ್ರಪ್ಪ, ಸಮೀಕರಣ 2 ಒಂದನ್ನು ನಾನು ನೋಡ್ಬೇಕಾಗ್ತದೆ, ನೋಡಿ ನಾವು ಸಾಧನೆ ಮಾಡ್ಬೇಕಾಗ್ತದೆ. ಎಸ್ ಆಗ ಗಮನ ಇರಲಿ. 9ನೇ ತರಗತಿ ಒಂದು ಪ್ರಮೇಯ ನೋಡಿ, ಏನಪ್ಪ ಅಂದರೆ ಒಂದೇ ಪಾದದ ಮೇಲೆ ನಿಂತಂಥ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಕೂಡ ಸಮವಾಗಿರುತ್ತವೆ. ಅದ ಒಂದೇ ಪಾದದ ಮೇಲೆ ಒಂದೇ ಜೊತೆ ಸಮ ಇರುವಂಥ ತ್ರಿಭುಜಗಳು ಅನುಪಾತಗಳು ಕೂಡ ಸಮವಾಗಿರುತ್ತವೆ ಅಂತ ನಾವು ನೋಡಿದ್ವಿ. ಗಮನ ಹಾಗಾದ್ರೆ ನೋಡಿ ಹೇಗಿದೆ ಅಂದರೆ ಒಂದೇ ಪಾದ ಸೇಮ್ ನೋಡಿ ಒಂದೇ ಪಾದ ADE ಒಂದೇ ಪಾದ DBE ಒಂದೇ ಪಾದದ ಮೇಲೆ ನಿಲ್ಲುವಂಥ ಎಲ್ಲ ತ್ರಿಭುಜಗಳ ವಿಸ್ತೀರ್ಣಗಳೇನಾಗಿರ್ತವೆ ಸಮನಾಗಿರುತ್ತವೆ. ಹಾಗಾದ್ರೆ ನಾವೇನು ಮಾಡೋಣಪ್ಪ ಅಂದರೆ ಈ ಸಮೀಕರಣ 1 ಮತ್ತು 2 ಹೋಲಿಸಲಾಗಿದೆ. 1 ಮತ್ತು 2 ಹೋಲಿಸಲಾಗಿದೆ. ಒಂದನೇ ಸಮೀಕರಣ ಯಾಕೆ ಹೇಳ್ತೀರಿ? ಎಸ್ ಹೇಳ್ರೋಣ. ಎಸ್ AD ಬೈ DB ಒಂದನೇ ಸಮೀಕರಣ.
ಇದು ಅಳಿಸ್ತಾ ನೋಡ್ಕೊ ಒಂದೇ ಸಮೀಕರಣ ಏನಪ್ಪ ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ. ಕರೆಕ್ಟ್ ಇಲ್ಲ? ಒಂದೇ ಸಮೀಕರಣ ನೋಡ್ರಿ, ಹಾಗಾಗಿ ನಾನು ಬಿಡಿಸಿ ಎ ಡಿ ಡಿವೈಡೆಡ್ ಬೈ ಏನಂದರೆ ಡಿ ಬಿ. ಎರಡನೇ ಸಮೀಕರಣ ಇಲ್ಲಿ ಈಸ್ ಈಕ್ವಲ್ಸ್ ಎ ಡಿ ಡಿವೈಡೆಡ್ ಬೈ ಎ ಸಿ. ಹಾಗಾದ್ರೆ ನೆನಪಲ್ಲಿ ಟೇಲ್ಸ್ ಪ್ರಮೇಯ ಏನು ಹೇಳ್ತದೆ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಡಿವೈಡೆಡ್ ಬೈ ಎ ಸಿ ಅಂತ ಹೇಳ್ತದೆ. ಇದು ನಾವು ಟೇಲ್ಸ್ ಪ್ರಮೇಯವನ್ನು ಸಾಧನೆ ಮಾಡಬಹುದು. ಈ ರೀತಿ ನೀವು ಟೇಲ್ಸ್ ಪ್ರಮೇಯವನ್ನು ಸಾಧನೆ ಮಾಡ್ತಿದ್ರೆ ನಮಗೆ ಸರಳವಾಗಿ 4 ಮಾರ್ಕ್ಸ್ ಸಿಗೋದು ಖಚಿತವಾಗಿದೆ ಅಂತ ನಾವು ತಿಳ್ಕೊಬೋದು. ಹೀಗೆ ನೀವು ಪ್ರಮೇಯನ ದಿವಸ ನೀವು ಪ್ರಾಕ್ಟೀಸ್ ಮಾಡಿದರೆ, ದಿವಸ ಪ್ರಾಕ್ಟೀಸ್ ಮಾಡಬೇಕು. ದಿವಸ ನಾವು ಪ್ರಾಕ್ಟೀಸ್ ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ನಾವು ಈಸಿಯಾಗಿ ಇದನ್ನು ಮನವರಿಕೆ ಮಾಡ್ಕೋಬೇಕು. ದಿವಸ ರಿಪಿಟೇಷನ್ ಮಾಡಬೇಕು. ನಾವು ಪರೀಕ್ಷೆಯಲ್ಲಿ ಯಾವುದೇ ಅವಶ್ಯಕತೆ ಇಲ್ಲದೆ ನಾವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂದರೆ ಈ ಪ್ರಮೇಯವನ್ನು ನಾವು ಸಾಧನೆ ಮಾಡ್ಬೋದು. ಈ ಪ್ರಮೇಯ ಸಾಧನೆ ಭಾಳ ಈಸಿ ಅದು. ಏನು ಈಸಿ ಅಂತ ಹೇಳ್ತೀನಿ ಫಸ್ಟ್ ಅದ್ರ ವ್ಯಾಖ್ಯಾನ ಅರ್ಥ ಮಾಡ್ಬೋದು. ಕಾಣಿಸ್ತದಿಲ್ಲ ನೋಡಿ, ದಿಸ್ ಈಸ್ ಎ ಡಿ, ದಿಸ್ ಈಸ್ ಡಿ ಬಿ ಇಸ್ ಈಕ್ವಲ್ಸ್ ಇದು ಎ ಡಿ ಡಿವೈಡೆಡ್ ಬೈ ಇ ಸಿ. ನೆನಪಿರುತ್ತೆ. ಸ್ಪಷ್ಟವಾಗಿ ಒಂದು ತ್ರಿಭುಜವನ್ನು ಹಾಕಿದ ತಕ್ಷಣ ಎ ಬಿ ಸಿ ತ್ರಿಭುಜವನ್ನು ಹಾಕಿದ ತಕ್ಷಣ ಯಾವ ರೇಖೆ ಸಮಾಂತರಾಗಿದೆ ಮೂರನೇ ಬಾಹುಗೆ ಅದನ್ನು ತಿಳ್ಕೊಬೇಕು. ಅದು ಯಾವ ರೀತಿ ವಿಭಾಗಿಸಿದೆ ನಿಮ್ಗೆ ಗೊತ್ತಿರಬೇಕು. ಆ ಮೂಲಕ ನಾವು ದತ್ತವನ್ನು ಹೆಂಗೆ ಬರಿಬೇಕು ಅಥವಾ ದತ್ತದಕ್ಕಿಂತ ಪೂರ್ವದಲ್ಲಿ ಅದರ ವ್ಯಾಖ್ಯವನ್ನು ಯಾವ ರೀತಿ ನಾವು ಬರ್ಕೋಬೇಕು. ಫಸ್ಟ್ ವ್ಯಾಖ್ಯೆ ಬರ್ಕೋಬೇಕು. ವ್ಯಾಖ್ಯೆ ಬರ್ಕೊಂಡ ತಕ್ಷಣ ನಾವು ದತ್ತವನ್ನು ಯಾವ ರೀತಿ ಬರೀಬೇಕು ಅದು ಮೇನ್. ದತ್ತ ಬರೀದು ಮೇನ್. ದತ್ತವನ್ನು ಬರೆದ್ರೆ ದತ್ತ ಬರ್ಕೊಂಡ ತಕ್ಷಣ ಚಿತ್ರವನ್ನು ನೀಟಾಗಿ ಚಿತ್ರ ಹಾಕಬೇಕು. ಚಿತ್ರ ತಪ್ಪಿಸ್ಕೊಡ್ಬೇಕು. ಗಮನ ಇರಬೇಕು. ಫಸ್ಟ್ ಚಿತ್ರ ನೀಟಿರಬೇಕು. ಪ್ರಮೇಯಕ್ಕೆ ಚಿತ್ರ ನೀಟಿರಬೇಕು. ಚಿತ್ರ ನೀಟಿಲ್ಲ ಅಂದ್ರೆ ಪ್ರಮೇಯ ಅಲ್ಲ. ಗಮನ ಇರಲಿ. ನೀಟಾಗಿ ಪ್ರಮೇಯದ ಚಿತ್ರ ಹಾಕಬೇಕು. ಯಾವ್ಯಾವ ಅಲ್ಪಾ ಬೆಡ್ಸನ್ನು ಗುರುತಿಸ್ಬೇಕು, ಅಲ್ಪಾ ಬೆಡ್ಸನ್ನು ನೀವೇನು ಮಾಡಬೇಕು ಗುರುತಿಸ್ಬೇಕು. ಕ್ಲಿಯರಾಗಿ ಅಲ್ಪಾ ಬೆಡ್ಸ್ ಗುರುತಿಸ್ಬೇಕು. ಹಾಗಾದ್ರೆ ಅಲ್ಪಾ ಬೆಡ್ಸನ್ನು ಗುರುತಿಸಿದ ತಕ್ಷಣ ಏನಾಗ್ತದೆ ಅಂದ್ರೆ ಸಾಧನೆಯ ಏನು ಮಾಡ್ಬೇಕು ನಾವು? ಸಾಧನೆ ಮೂಲ ಸಮಾನುಪಾತದ ಸ್ಟೇಟ್ಮೆಂಟ್ ಫಸ್ಟ್ ನಾ ಏನು ಹೇಳೀನಿ? ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಇ ಬೈ ಇ ಸಿ ಅಂತ. ಯಾಕ ಅದು ಒಂದು ಭಾವವನ್ನು ಇನ್ನೊಂದು ಭಾವಕ್ಕೆ ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ನಿಮ್ಮ ಸಮರೂಪ ತ್ರಿಭುಜಗಳ ಬಗ್ಗೆ ಹೇಳಿದ್ವಿ. ಸಮರೂಪ ತ್ರಿಭುಜಗಳ ಬಗ್ಗೆ ಎಲ್ಲ ಗೊತ್ತಿದೆ. ಆ ರೀತಿಯಾಗಿ ನಾವು ಸಾಧನೆಯ ಬರ್ಕೋಬೇಕ. ಸಾಧನೆಯ ಬರ್ಕೊಂಡ ತಕ್ಷಣ ಮುಂದೆ ನಾವು ಏನು ಮಾಡ್ಕೋಬೇಕು ಅಂದರೆ ರಚನೆ ಮಾಡ್ಕೋಬೇಕು. ಏನು ರಚನೆ ಮಾಡ್ಕೋಬೇಕು ಹೇಳಿದ್ರೆ ಸಿ ಡಿ ಜಾಯಿನ್ ಮಾಡಿರಿ, ಬಿ ಇ ಜಾಯಿನ್ ಮಾಡಿರಿ, ನಂತರ ಏನು ಮಾಡಿರಿ ಡಿ ಎಮ್ ಎ ಸಿಗೆ ಲಂಬವಾಗಿ ಹೇಳಿರಿ. ಹೇಳ್ತಾರೆ ಅವರು ಎ ಸಿಗೆ ಲಂಬವಾಗಿ ಹೇಳ್ಕೋಬೇಕ. ಅದೇ ರೀತಿ ಇ ಎನ್ ಏನು ಮಾಡೋದು ಅಂದ್ರೆ ಎ ಬಿಗೆ ಲಂಬವಾಗಿ ಹೇಳ್ಕೊಳ್ಳೋಣ. ಓಕೆ. ಹೇಳ್ಕೊಂಡು ಏನು ಮಾಡೋಣ ಅಂದರೆ ಸಾಧನೆ ಸ್ಟಾರ್ಟ್ ಮಾಡೋಣ. ಸಾಧನೆ 4 ಸ್ಟೆಪ್. ಒಂದು ತ್ರಿಭುಜ ಎ ಡಿ ತಗೊಳ್ಳೋಣ, ಅದ್ರ ವಿಸ್ತೀರ್ಣ ಬರ್ಕೊಳ್ಳೋಣ. ವಿಸ್ತೀರ್ಣ ಬರ್ತದೆ ನಿಮ್ಮ ತ್ರಿಭುಜದ ವಿಸ್ತೀರ್ಣ 1/2 ಪಾದ ಗುಂಡ್ಲೆ ಎತ್ತರ ಅಂತ. ಅದ್ರ ವಿಸ್ತೀರ್ಣವನ್ನು ಬರ್ಕೊಳ್ಳೋಣ. ನಂತರ ಏನು ಮಾಡೋಣ, ಅದೇ ರೀತಿ ಇನ್ನೊಂದು ತ್ರಿಭುಜ ತಗೊಳ್ಳೋಣ, ಡಿ ಇ ಸಿ ತಗೊಳ್ಳೋಣ, ಅದರ ವಿಸ್ತೀರ್ಣ ಬರ್ಕೊಳ್ಳೋಣ. ನಂತರ ಡಿ ಬಿ ಸಿ ತಗೊಳ್ಳೋಣ, ಅದರ ವಿಸ್ತೀರ್ಣ ಬರ್ಕೊಳ್ಳೋಣ. ಯಾವ ತ್ರಿಭುಜ ಬೇಕೋ ಆ ತ್ರಿಭುಜದ ವಿಸ್ತೀರ್ಣ ಬರ್ಕೊಂಡು ನಾವು ಏನು ಮಾಡ್ಕೊಳ್ತಾನೆ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಬರ್ಕೊಳ್ಳೋಣ. ಈಗ ನೋಡ್ರಿ ಎ ಡಿ ತ್ರಿಭುಜ ಅದಲ್ಲ, ಎರಡೂ ಸಮೀಕರಣಕ್ಕೆ ಒಂದೇ ಅದು. ಯಾಕ ಎರಡೂ ಜೊತೆ ಹೊಂದಾಣಿಕೆ ಆಗ್ತದೆ. ಎ ಡಿ ಯಾಕಂದ್ರೆ ಒಮ್ಮೆ ಇ ಎನ್ ಲಂಬನ ಆಗ್ತದೆ, ಒಮ್ಮೆ ಡಿ ಎಂ ಲಂಬನ ಆಗ್ತದೆ. ಅದಕ್ಕೆ ಎರಡು ತಗೋಣ ನಾವು. ಎರಡು ಸರಿ ಅದನ್ನು ತೊಗೊಳದ ಎರಡು ತ್ರಿಭುಜಗಳು ತೊಗೊಳ್ಳೋದು. ಯಾವುದೋ ಒಂದು
ಡಿ ಇ ಸಿ ತಗೊಳ್ಳೋದು, ಒಂದು ಡಿ ಬಿ ಸಿ ತಗೊಳ್ಳೋದು. ತೊಗೊಂಡು ಏನು ಮಾಡೋದು, ಅದು ಅನುಪಾತಗಳನ್ನ ಬರ್ಕೊಂಡ್ಬಿಟ್ರೆ ನಮಗೇನಾಗ್ತದಪ್ಪ ಅಂದರೆ ಸಮೀಕರಣ 1 ಸಿಗ್ತದೆ, ಸಮೀಕರಣ 2 ಸಿಗ್ತದೆ. ಸಿಕ್ಕ ತಕ್ಷಣ ನಾವೇನು ಮಾಡ್ತೀವಿ, ಅವುಗಳನ್ನು ಹೋಲಿಕೆ ಮಾಡ್ತೀವಿ. ಹೋಲಿಕೆ ಮಾಡಿದ ತಕ್ಷಣ ಏನು ಮಾಡೋದಪ್ಪ ಅಂದರೆ ಈಜೆ ಪ್ರಮೇಯವನ್ನು ಸಾಧನೆ ಮಾಡೋದು. ಹಾಗಾದರೆ ಈ ಪ್ರಮೇಯ ಸಾಧನೆ ಮಾಡೋದು ನಿಮ್ಗೆ ಗೊತ್ತಾಯ್ತಂದರೆ ಇದೇ ಸೂತ್ರದಲ್ಲಿ ಎ ಡಿ ಬೈ ಡಿ ಬಿ ಈಕ್ವಲ್ಸ್ ಎ ಡಿ ಬೈ ಇ ಸಿ. ಮತ್ತು ಇವೆಲ್ಲ ಉಪಪ್ರಮೇಯಗಳು ಬರ್ತಾವೆ, ಕೆಲವೊಂದು ಸೂತ್ರಗಳು ಬರ್ತಾವೆ, ಅಭ್ಯಾಸ ಮಾಡಬೇಕಾಗ್ತದೆ. ಯಾಕಪ್ಪ ಅಂದರೆ ಅವುಗಳ ಆಧಾರದ ಮೇಲೆ ಲೆಕ್ಕಗಳದಾವ ನೆನ್ಪಿಡ್ಬೇಕು. ಹೀಗಾಗಿ ನಾವು ಈ ಪ್ರಮೇಯವನ್ನು ಅತಿ ಇಂಪಾರ್ಟೆಂಟ್ ನಾವು ಮಾಡಲೇಬೇಕು. ಮೊದಲು ಒಂದು 6 ವರ್ಷದಿಂದ ಬೋರ್ಡ್ ಸಿಲೆಬಸ್ನಾಗಿತ್ತು, ಇದರ ಸಾಧನೆ ಕೇಳ್ತಿದ್ದಿಲ್ಲ, ಬರೀ ತೇಲ್ಸ್ ಪ್ರಮೇಯನ ವ್ಯಾಖ್ಯೆ ಕೇಳ್ತಿದ್ದೆ, ಲೆಕ್ಕಗಳು ಕೇಳ್ತಿದ್ದೆ. ಆದರೆ ಈಗ ಸಾಧನೆಯೇ ಕೇಳಬೇಕು, ಸಾಧನೆ ಮಾಡಬೇಕು. ಆ ದೃಷ್ಟಿಯಿಂದ ಸಾಧನೆ ಕಂಪಲ್ಸರಿ ಇದೆ, ಸಾಧನೆ ಮಾಡಬೇಕು. ರೈಟ್? ಹಾಗಾದರೆ ನಾವು ಪ್ರಮೇಯಗಳನ್ನು ಈ ರೀತಿ ಏನು ಮಾಡಬೇಕಪ್ಪ ಅಂದರೆ ಸಾಧನೆ ಮಾಡಬೇಕು. ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ ಪ್ರಮೇಯ ತಿಳಿದಂತ ಅನ್ಕೋತೇನೆ, ಪ್ರಮೇಯ ಅರ್ಥ ಆಗಿದೆ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಲ್ಲ, ಕಂಪಲ್ಸರಿ ಮಾಡಿರಿ. ಈಗ ನಾವು ಈ ಪ್ರಮೇಯಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಲೆಕ್ಕಗಳನ್ನು ನಾವು ಈಸಿಯಾಗಿ ಬಿಡಿಸ್ಬೋದು. ನೋಡ್ರಿ, ಈಸಿಯಾಗಿ ಲೆಕ್ಕ ಬಿಡಿಸ್ಬೋದು. ಹ್ಯಾಂಗೆ ಈಸಿಯಾಗಿ ಲೆಕ್ಕ ಬಿಡಿಸ್ಬೋದು ಅಂದರೆ ಈಗ ಒಂದು ಜಸ್ಟ್ ಶಾಂಪಲ್ ಬರ್ತೀನಿ ನೋಡ್ರಿ ಹೆಂಗೆ. ಈಗ ಒಂದು ತ್ರಿಭುಜ ಹಿಂಗೆ ಕೊಟ್ಟ, ಈ ರೀತಿ ತ್ರಿಭುಜ ಕೊಟ್ಟ. ನೀವೇನಾಗಿ ಲೆಕ್ಕ ಬಿಡಿಸುವಂಥ ತ್ರಿಭುಜಗಳನ್ನು ಕಂಪಲ್ಸರಿ ಸ್ಕೇಲಿಂದ ಹಾಕ್ಬೇಕಂತ ಏನು ಬಿಡಿಸೋದು, ಇದೇನು ಹಾಕ್ಬೇಕು. ಈಗ ಈ ರೀತಿ ಒಂದು ತ್ರಿಭುಜ ಕೊಟ್ಟ, ಯಾವ ರೀತಿ ಕೊಟ್ಟು ಗಮನ, ಇದು ಎ ಬಿ ಸಿ ಅನ್ಕೊಳ್ಳೋದು, ಸೇಮ್ ಇದು ಡಿ ಅನ್ಕೊಳ್ಳೋದು. ಎ ಡಿ ಒಂದು 2 ಸೆಂಟಿಮೀಟರ್ ಕೊಟ್ಟ, ಇದು ಒಂದು 4 ಸೆಂಟಿಮೀಟರ್ ಕೊಟ್ಟ, ಅಥವಾ ಇದು ಒಂದು 5 ಸೆಂಟಿಮೀಟರ್ ಇದೆ, ಜಸ್ಟ್ ಫಾರ್ 5 ಸೆಂಟಿಮೀಟರ್ಸ್. ಇದು ಒಂದು 6 ಸೆಂಟಿಮೀಟರ್. ಹಾಗಾದರೆ ಇದು ಕ್ವಶನ್ ಮಾಡ್ಕೊಳ್ತಾರೆ, ಇ ಸಿ ಕಂಡುಹಿಡಿಯಿರಿ. ಕೊಟ್ಟಿರುವ ಚಿತ್ರದಲ್ಲಿ ಇ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಏನು ಕ್ವಶನ್ ಕೇಳ್ತಾರೆ ಅಂದ್ರೆ ತ್ರಿಭುಜ, ಕ್ವಶನ್ ಕೇಳ್ತಾರೆ, ತ್ರಿಭುಜ ಎ ಬಿ ಸಿಯಲ್ಲಿ ನೋಡ್ರಿ ಡಿ ಇ ಸಮಾಂತರ, ನೋಡಿ ಸಮಾಂತರ ಹಿಂಗ ಎದಕ್ಕದ ಎಸ್ ಬಿ ಸಿ. ಹೀಗಿದ್ದಾಗ ಮಾತ್ರ ಬರ್ತದೆ ಲೆಕ್ಕ ಬಿಡಿಸೋದು. ಯಾಕ ಸಮಾಂತರ ಸರಳ ರೇಖೆ ನಡಿ ಅಂತ ಹೇಳ್ಯಾರ, ನೆನಪಿರಲಿ. ಹಾಗಾದ್ರೆ ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಸಮಾಂತರ ಸರಳ ರೇಖೆಯನ್ನು ಬಿ ಸಿ ಡಿ ಹೇಳಿದೆ, ಬೆಲೆಗಳನ್ನು ಕೊಟ್ಟಾನ, ಸೇರಿಸ್ಕೊಳ್ಳೋಣ, ಉಪಯೋಗ ಮಾಡೋಣ, ನಾವು ಲೆಕ್ಕಗಳನ್ನು ಬಿಡಿಸ್ಬೋದು ಈಸಿಯಾಗಿ. ಗಮನ ನೋಡ್ರಿ, ಈಗ ನಾವು ಮಾಡ್ತೀವಿ. ಸೇರಿಸ್ಕೊಳ್ಳೋ ಸೂತ್ರ ಹೇಳ್ರಿ, ಎಸ್ ಎ ಡಿ divided by dB is equals AE divided by AC. Yes, correct? Yes, simple. ಸೂತ್ರ ಫಸ್ಟ್ ಹಾಕೊಳ್ಳೋಕೆ ಕಲೀರಿ, ಆಮೇಲೆ ನಾವು ಲೆಕ್ಕಗಳನ್ನು ಈಸಿಯಾಗಿ ನಾವು ಬಿಡಿಸಬಹುದು. ಹೇಗೆ ನೋಡ್ರಿ, ಎ ಡಿ ಎಷ್ಟಿದೆ, ಎಸ್ 2 ಸೆಂಟಿಮೀಟರ್ ತುಂಬ, 2 ಸೆಂಟಿಮೀಟರ್ ಡಿವೈಡೆಡ್ ಬೈ. ನೆಕ್ಸ್ಟ್ ಡಿ ಬಿ ಎಷ್ಟು ನೋಡ್ರಿ, ಡಿ ಬಿ 5 ಸೆಂಟಿಮೀಟರ್ ಇದೆ, ಎಸ್ 5 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಎ ಇ ಎಷ್ಟಿದೆ ನೋಡ್ರಿ, ಎ ಇ 6 ಸೆಂಟಿಮೀಟರ್ಸ್ ಡಿವೈಡೆಡ್ ಬೈ ಇ ಸಿ ಕ್ವಶನ್ ಮಾರ್ಕ್. ಅಥವಾ ಕೆಲವೊಬ್ರು ಏನು ಮಾಡ್ತಾರೆ, ಎಕ್ಸ್ ಅಂತ ಹೋಗ್ತಾರೆ, ಎಕ್ಸ್ ಅಂತ ಇ ಸಿ ಬೆಲೆ ಕಂಡಿದ್ದೀವಿ, ಇ ಸಿ ಕಂಡಿದ್ದು ಸಾಕು. ಹಾಗಾದ್ರೆ ನಿಮಗೆ ಆಲ್ರೆಡಿ ನಾವು ಹೇಳ್ತೀವಿ, ಭಾಗಾಕಾರ ಲೆಕ್ಕಗಳು, ಓರೆ ಗುಣಾಕಾರ, ಸೇರ್ ಬಡಿಗಳು ಎಲ್ಲ ಗೊತ್ತಿರ್ತದೆ, ಈಸಿಯಾಗಿ ನೋಡ್ರಿ. ಇದನ್ನ ಹ್ಯಾಂಗೆ ಮಾಡ್ಬೇಕಂದ್ರೆ ಓರೆ ಗುಣಾಕಾರ ಪದ್ಧತಿ ಅಂತ ನಾವು ಹೇಳ್ತೀವಿ. ಹ್ಯಾಂಗೆ ಓರೆ ಗುಣಾಕಾರ ಪದ್ಧತಿ, ಇ ಸಿಗೆ 2ರಿಂದ ಗುಣಿಸ್ಬೇಕು, ಇದು ಓರೆ ಗುಣಾಕಾರ. ನಾ ಬರೀತೀನಿ ನೋಡ್ರಿ, 2 ಇಂಟು ಇ ಸಿ ಓರೆ ಗುಣಾಕಾರ. ಎಸ್ ಅರ್ಥ ಆಗ್ತದೆ, ಇದು ಬಹಳ ಇಂಪಾರ್ಟೆಂಟ್ ಗಮನ. ಹಾಗಾದ್ರೆ ಇದು ಓರೆ ಗುಣ 5 ಇಂಟು 6, ಎಸ್ 5 ಇಂಟು 6. ನೀವು 5 ಇಂಟು 6 30 ಅಂತ ಗುಣಿಸ್ಲಾಕ ಹೋಗ್ಬೇಡ್ರಿ, ಅವಶ್ಯಕತೆ ಇಲ್ಲ. ಕಂಪಲ್ಸರಿ ಗುಣಿಸ್ಲಾಕ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ಗುಣಿಸಿ ಮತ್ತು ಛೇದ್ ಹೊಡಿಲಿಕ್ಕಿಂತ ಹಾಗೆ ಇಟ್ಟು ಛೇದ್ ಹೊಡಿಬೇಕಾದ್ರೆ ಭಾಳ ಈಸಿ ಆಗ್ತದೆ ಲೆಕ್ಕ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಈಗ ನೋಡಿ, ಇ ಸಿ ಈಸ್ ಈಕ್ವಲ್ಸ್ 5 ಇಂಟು 6
divided by 2. Yes? ಸೇರ್ ಬಿಡೋಣ ಗೊತ್ತು ಎರಡು ಒಂದರೆ ಎರಡು ಮೂರಲೇ ಇಲ್ಲಿ ಬಿಡೋಣ ಮೂರಲೇ ಆಗಲ್ಲ 3 5 15 ಸಿ ಎಮ್. ಸಿ ಎಮ್ ಇನ್ ಸೆಂಟಿಮೀಟರ್ ಅಥವಾ ಕನ್ನಡದಲ್ಲಿ ನೀವು ಸೆಂಟಿಮೀಟರ್. ಹಾಗಾದರೆ ಇ ಸಿ ಎ ಬೆಲೆ 15 ಸೆಂಟಿಮೀಟರ್. ನೀವು ಈ 4 ಪೋರ್ಷನ್ದಲ್ಲಿ 3 ಪೋರ್ಷನ್ ಕೊಟ್ಟು ಯಾವುದಾದ್ರೂ ಕೇಳಿದ್ರೆ ನೀವು ಬಿಡಿಸ್ಬೋದು. ಇಂಥ 10 ಲೆಕ್ಕ ಬಿಡಿಸ್ಬೋದು. ನೀವು ಮಾಡ್ಬೋದು. ನೀವು ಏನಂದ್ರೆ ಈಗ ಇದು ಇ ಸಿ 15 ಸೆಂಟಿಮೀಟರ್ ಕೊಟ್ಟ ಇದು ಕ್ವಶನ್ ಮಾತಾಡ್ಬೋದು. ನೀವು ಹೆಂಗೆ ಬಿಡಿಸ್ಬೋದು. ನಂತರ ಇದನ್ನು ಕೊಟ್ಟ ಒಂದು 6 ಕೊಟ್ಟ ಇದನ್ನು ಕ್ವಶನ್ ಮಾಡ್ತಾರೆ. ಇದನ್ನು 2 ಕೊಟ್ಟ ಇದನ್ನು ಕ್ವಶನ್ ಮಾಡ್ತಾರೆ. ಎಸ್ 5 ಲೆಕ್ಕ ಅದು ಇಲ್ಲಿ ಈಸಿ ಆಗಿ ಬಿಡಿಸೋದು. ನಂತರ ಈ ಥೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ ಅಂತ ಬರ್ತವೆ. ವಿಲೋಮ ಪ್ರಮೇಯ ಅಂತ ಬರ್ತದೆ ಮತ್ತು ಉಪ ಪ್ರಮೇಯಗಳನ್ನು ಬರ್ತವೆ. ಅವುಗಳನ್ನು ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಎಸ್ ಓಕೆ. ಹಾಗಾದರೆ ಇವತ್ತು ನಾವೇನು ಅಭ್ಯಾಸ ಮಾಡಿ ಹೇಳ್ರಿ ಯಾರು ಹೇಳ್ತೀರಿ? ಎಸ್ ಓಕೆ. ಥೇಲಸ್ ಪ್ರಮೇಯದ ವ್ಯಾಖ್ಯವನ್ನು ತಿಳ್ಕೊಂಡಿವಿ. ಅದನ್ನು ಕರೆಕ್ಟಾಗಿ ನಾವು ಸಾಧನೆ ಮಾಡಿದ್ವಿ. ಪ್ರಮೇಯವನ್ನು ಚಿತ್ರದ ಸಹಿತ ಸಾಧನೆ ಮಾಡ್ತೀವಿ ಮತ್ತು ಅದರ ಸೂತ್ರದ ಸಂಬಂಧಿಸಿದಂತೆ ಯಾವ ರೀತಿ ಲೆಕ್ಕ ಬಿಡಿಸ್ಬೇಕನ್ನೋದು ಅರ್ಥ ಮಾಡ್ಕೊಂಡಿವಿ. ಇಂಥ ಒಂದು 10 ಲೆಕ್ಕ ನಾವು ಮನೆಗೆ ಬಿಡಿಸ್ತೀವಿ. ರೈಟಾ? ಬಿಡಿಸ್ರಿ. ಮುಂದಿನ ತರಗತಿಯಲ್ಲಿ ನಾನು ಥೇಲ್ಸ್ ಪ್ರಮೇಯದ ಬಗ್ಗೆ ಇನ್ನೂ ಚೂರ್ತೀನಿ. ವಿಲೋಮ ಪ್ರಮೇಯ ಉಪ ಪ್ರಮೇಯ ಮೇಲೆ ಹೇಳಿ ಅದಕ್ಕೆ ನಾವು ಮುಂದೆ ಲೆಕ್ಕಗಳನ್ನು ಬಿಡಿಸೋಣ. ಓಕೆ. ಎಸ್ ಥ್ಯಾಂಕ್ ಯು ಫಾರ್ communications. Okay, yes, good.